ನಾರಾಯಣಂ ನಮಸ್ಕೃತ್ಯ ನಮಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ ನಾರಾಯಣಂ ಗುಣೈಃ ಸರ್ವೈರ್ವಿರ್ಣಂ ದೋಷವರ್ಧನಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಪ್ರಾರ್ಥವುಚ್ಯತೆ ದೇವಂ ನಾರಾಯಣ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಸ್ಸವಃ ನವಾಶ್ಚೈವ ಕಿಮಕುರ್ವತ ಸಂಚ ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ದೇಶತಃ ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘಧನಂಚ ವಾಸವೀಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹ ಯತ್ಕರೋಷಿ ಯದಶ್ಚಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ತಪಸ್ಯಸಿ ಕೌಂತೇಯ ತತ್ಕುರುಷ್ವ ಮದರ್ಪಣ ಪತ್ರಂ ಪುಷ್ಪಂ ಅಂತ ಮೊದಲು ಹೇಳಿ ಆಮೇಲೆ ಏನು ಮಾಡ್ತೀಯೋ ಏನು ತಿಂತೀಯೋ ಏನು ಹೋಮ ಮಾಡ್ತೀಯೋ ಅದೆಲ್ಲವನ್ನು ಕೂಡ ನನಗೆ ಅರ್ಪಿಸು ಅಂತ ತಿಳಿಸಿದ. ಇದು ಸರ್ವಾರ್ಪಣವನ್ನು ಸರ್ವ ಸಮರ್ಪಣ ಅಥೋ ಯತ್ಕರೋಷಿ ಅದಕ್ಕೆ ಸೇರಿಸಿದರು. ಹಿಂದೇನು ಅದಕ್ಕೆ ಬರೆದ್ರೋ ಅದಕ್ಕೆ ಅನ್ವಯ ವಿಶುದ್ಧ ಪುಷ್ಪಾದಿಗಳನ್ನು ಅರ್ಪಣೆ ಮಾಡಬೇಕು ಅಂತ ಹೇಳಿ ಅರ್ಪಣೆ ಮಾಡಬಾರ್ದು ಅಂತ ಹೇಳಿದ್ದರಿಂದ ವಿಶುದ್ಧ ಕರ್ಮಗಳನ್ನು ಅರ್ಪಣೆ ಮಾಡಬಾರದು ಅಂತ ಆದ್ರೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಹಾಗೆ ಬಿಡಬೇಕು ಅಂತ ತೋರಿಸ್ತಾರೆ ಮುಂದೆ ಬರೋದು. ಯಾವುದು ನಿಷಿದ್ಧ ಪುಷ್ಪ ಹಾಕಬಾರ್ದು. ದುರ್ಗಂಧ ಪುಷ್ಪಗಳು, ಅಗಂಧ ಪುಷ್ಪಗಳು, ನಿರ್ಗಂಧ ಪುಷ್ಪ ಅಂತ ಇರ್ತದೆ. ಕೆಲವು ನೋಡೋದಕ್ಕೆ ಭಾರಿ ಅಟ್ರಾಕ್ಟಿವ್ ಇರುತ್ತೆ. ಇದು ಪ್ಲಾಸ್ಟಿಕ್ ಇದು ನೋಡೋದಕ್ಕೆ ಇದೆಲ್ಲ. ಅದು ಪ್ಲಾಸ್ಟಿಕ್ ಅಷ್ಟೇ ಇಲ್ಲ, ನ್ಯಾಚುರಲ್ ಇದರಲ್ಲೂ ಕೂಡ ಕೆಲವಕ್ಕೆ ಸುಗಂಧ ಇರೋದಿಲ್ಲ, ಮತ್ತು ಕೆಲವಕ್ಕೆ ಗಂಧನೇ ಇರೋದಿಲ್ಲ, ಕೆಲವು ಸುಗಂಧ ಇರೋದಿಲ್ಲ. ಅದು ಸುಗಂಧ ಇದ್ದರೆ ಇವತ್ತು ಬಂದು ಹೇಳಿದ್ದಾರೆ ಕೆಂಪು ಬಣ್ಣದ ಹೂ ಹಾಕಬಾರ್ದು, ಸುಗಂಧ ಇದ್ದರೆ ಹಾಕ್ಬೋದು. ಗೊತ್ತಾಯ್ತಾ? ಅದು ಎಕ್ಸೆಪ್ಷನ್. ಕೆಂಪೇ ಹಾಕಬಾರ್ದು ಅಂದರೆ ಕೆಲವು ಕೆಂಪು ಗೋಲಾಗೆಲ್ಲ ಹೋಗ್ಬಿಡೋದು. ಹಾಗಲ್ಲ. ಅದೇ ರೀತಿ ನಿಷಿದ್ಧ ಹೂ ಮಾತ್ರ ಹಾಕಲೇಬಾರ್ದು ಎಲ್ಲ ತಿಳಿಸಿ. ಆದ್ದರಿಂದ ನಿಷಿದ್ಧವಾದ ಯಾವುದೂ ಇಲ್ಲ ಅಂತ ಹೇಳಿದ್ರಿಂದ ಕರ್ಮದು ಕೂಡ ಹಾಗೆ ಅರ್ಥ. ಹಾಂ ಹಾಂ ಹೌದು. ಹಾಂ ಅದಕ್ಕೆಲ್ಲ ಹೇಳ್ತಾರೆ ಮುಂದೆ ಏನು ಮಾಡಬೇಕು ಅಂತ. ಅದನ್ನ ಅರ್ಪಣೆನೂ ಮಾಡಬೇಕು, ಈ ರೀತಿ ಮಾಡಬಾರ್ದು, ವ್ಯತ್ಯಾಸ ಇದೆ. ಶುಭಾಶುಭ ಫಲೈರೇವಂ ಮೋಕ್ಷಸೇ ಕರ್ಮ ಬಂಧನೈ ಸನ್ಯಾಸ ಯೋಗಯುಕ್ತಾತ್ಮ ವಿಮುಕ್ತೋ ಮಾಮುಪೈಷ್ಯಸಿ. ಶುಭ ಅಶುಭ ಫಲ, ಶುಭ ಫಲ ಶುಭ ಕರ್ಮಗಳಿಂದ, ಅಶುಭ ಫಲ ಅಶುಭ ಕರ್ಮಗಳಿಂದ. ಎಲ್ಲಿ ಬಂತದು? ಶುಭ ಕರ್ಮಗಳಿಂದ ಶುಭ ಫಲ, ಅಶುಭ ಕರ್ಮಗಳಿಂದ ಅಶುಭ ಫಲ ಎಲ್ಲಿ ಬಂದಿತ್ತು? ಎಲ್ಲಿ? ನಾಭಾವೋ ವಿದ್ಯತೆ ಸಥ ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ. ಶುಭಾಶುಭ ಫಲೈರೇವಂ ಮೋಕ್ಷಸೇ ಕರ್ಮ ಬಂಧ. ಈ ರೀತಿ ಅರ್ಪಣೆ ಮಾಡಿಬಿಟ್ರೆ ಕರ್ಮ ಬಂಧನ. ಹಿಂದೆ ಹೇಳಿದರು ಲೋಕ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ. ಕರ್ಮ ಬಂಧಕ. ಕರ್ಮ ಬಂಧಕ ಆದ್ರಿಂದ ಬಿಡ್ಲಕ್ಕೆ ಹೋದರೆ ಬಿಡ್ಲಕ್ಕೆ ಬರೋದಿಲ್ಲ. ಏನು ಮಾಡಬೇಕಾಗ? ಕರ್ಮ ಮಾಡಲೇಬೇಕು, ವಿಹಿತ ಕರ್ಮ ಮಾಡಬೇಕು. ಒಂದು ರೀತಿ ಬಿಡುಗಡೆ ಆಯಿತು. ಅರ್ಪಣೆ ಮಾಡದೆ ಹೋದರೆ ಶುಭ ಫಲ ಗಂಟು ಬಿಡುತ್ತೆ. ಅದನ್ನು ಗೆಲ್ಲಬೇಕು. ಶುಭ ಎಂಥ ಶುಭ ಫಲ? ಪ್ರೇಯಸ್ಸಿನ ರೂಪದ ಶುಭ ಫಲ. ಅದನ್ನು ಕೈಬಿಟ್ರೆ ಆ ಮಹಾಫಲ. ಸೊ 3 ಸ್ಟೇಜ್ ಇದೆ. ಅದಕ್ಕೆ ಸನ್ಯಾಸ ಯೋಗ ಯುಕ್ತಾತ್ಮ ವಿಮುಕ್ತ. ಕೆಲಸ ಇಲ್ಲ, ಒಂಥರ ಬಂಧನ. ಹೆಂಗಿನ ಊಟ ಆಯಿತು, ಕೆಲಸ ಸಿಕ್ತು, ಬಂಧನ. ಕೆಲಸಕ್ಕೆ ಹೋಗ್ಬೇಕು, ಸಾವಿರೊಂದು ಬಂಧನ ಶುರುವಾಯಿತು. ಇರೋದು ಒಂದು ಬಂಧನ, ಬಿಡೋದು ಒಂದು ಬಂಧನ. ಅದಕ್ಕೆ ಸರಿಯಾದ ಕೆಲಸ ಮಾಡಿದರೆ ನಾನು ಇಷ್ಟಪಟ್ಟು ಕೆಲಸ ಮಾಡಿದರೆ ಬಂಧನ ಅನಿಸೋದಿಲ್ಲ. ಕೆಲಸನೂ ಆಯಿತು, ದುಡ್ಡು ಬಂತು. ಅರ್ಥ ಆಯ್ತಾ? ಅದರಲ್ಲಿ ಭ್ರಷ್ಟಾಚಾರ ಮಾಡಬಾರ್ದು. ಮತ್ತೆ ದುಡ್ಡು ಬಂತೀಗ ಅದು ಕುಡಿಯೋದ್ರಲ್ಲಿ ಉಪಯೋಗಿಸ್ಬಿಟ್ರೆ ಮತ್ತೆ ಹೋಯ್ತು. ಯಾವುದಕ್ಕೆ ಉಪಯೋಗಿಸ್ಬೇಕು? ಮತ್ತೆ ಭಗವದ್ ಆರಾಧನೆಗೆ ಬೇಕಾದದ್ದು ಉಪಯೋಗಿಸ್ಬಿಟ್ಟು ಶರೀರ ಯಾತ್ರ ಜೀವನೋಪಾಯಕ್ಕೆ ಉಪಯೋಗಿಸಲೇಬೇಕು. ಆದರೆ ಅದನ್ನು ಯಾರಿಗೆ ಅಂತ ಆರಾಧನೆ ಮಾಡಬೇಕು? ದೇವರು ಕೊಟ್ಟ ದೇಹದ ಪೋಷಣೆಗೋಸ್ಕರ. ಆದ್ದರಿಂದ ಅದು ದೇವರನ್ನು ಪ್ರೀತಿಪಡಿಸ್ಲಿಕ್ಕೆ ಅಂತ ಅನುಸಂಧಾನ ಮಾಡಿದಾಗ ಅದು ಬಂಧಕ ಆಗಲಿಲ್ಲ. ಹಾಗೆ ಬಂಧಕ ಮಾಡ್ಕೊಳ್ಬಾರ್ದು ಅಂತ ತೋರಿಸ್ತಾರೆ. ಭಾರಿ ಸಂಪಾದನೆ ಹೊತ್ತು ಟ್ಯಾಕ್ಸ್ ಕೊಡಲಿಲ್ಲ, ಬಂಧಕ ಹಿಡ್ಕೊಂಡು ಹೋದ್ರು. ಕೆಲಸನೂ ಹೋಯ್ತು, ಹಿಡ್ಕೊಂಡು ಹೋದ್ರು. ನೋಡಿ, ಬಂಧಕ ಆಗಲಿಲ್ಲ. ಈಗ ಭಾರಿ ಹೆಚ್ಚು ಸಂಬಳ ಬರ್ತಾ ಇದೆ, ಅದೇನು ಅನ್ಯಾಯ ಸಂಪಾದನೆ ಏನಲ್ಲ. ಅಕೌಂಟ್ ಮಾಡಲಿಲ್ಲ, ಅಕೌಂಟ್ ಟ್ಯಾಕ್ಸ್ ಕೊಡದೆ ಹೋಗಿದ್ದರೆ ಬಂಧನ ಆಯಿತು.
ಇನ್ನು ಸ್ಮಗ್ಲಿಂಗ್ ಮಾಡಿ ತಂದ, ಕಳ್ಳತನ ಮಾಡ್ದ, ಅದು ಎಂಥದ್ದು ಅನಧಿಕೃತ. ಅಧಿಕೃತವಾದದ್ದೇ ವೆರಿ ಇಂಪಾರ್ಟೆಂಟ್. ಅಧಿಕೃತವಾದದ್ದೇ ಸರಿಯಾದ ಲೆಕ್ಕ ಕೊಡದೆ ಹೋದರೆ ಅದು ಬಂಧಕ. ಸರಿಯಾದ ಕರ್ಮನೇ ಭಗವಂತರು ಒಪ್ಪಿಸ್ತೇ ಹೋದರೆ ಬಂಧಕ. ಆದ್ದರಿಂದ ಸರಿಯಾದ ಕರ್ಮ ಮಾಡಿದ್ದೇವೆ ಅಂತ ಖುಷಿಪಟ್ಟರೆ ಸಾಲದು. ಆಧುನಿಕರ ಒಂದು ತಪ್ಪು ಕಲ್ಪನೆ ಇದೆ. ಅತ್ಯಂತ ಪ್ರಾಮಾಣಿಕರು, ಭಾರಿ ಜಂಟ್ಲಮನ್ನುಗಳು, ದೇವ್ರನ್ನಪ್ಪೋದಿಲ್ಲ. ಮತ್ತು ಸಬ್ಮಿಟ್ ಯಾರಿಗೆ ಮಾಡ್ತೀರಿ ಹೇಗಿದ್ರಿ? ಈಗ ಯಾರಿಗೆ ಮಾಡಿದ್ರು ಅದು ಇನ್ನೊಂದು ಅಪರಾಧ. ಯಾರಿಗೋ ಟ್ಯಾಕ್ಸ್ ಕೊಟ್ಟೆ ಅಂತ ಹೇಳಿಬಿಟ್ರೆ, ಯಾವುದೋ ಟ್ಯಾಕ್ಸ್ ಕೊಟ್ಟು ವಾಟರ್ ಡಿಪಾರ್ಟ್ಮೆಂಟಿಗೆ ಟ್ಯಾಕ್ಸ್ ಕೊಟ್ಟೆ ಒಪ್ಪಿಟ್ಬಿಡ್ತಾರೆ ಅವರು. ಮಾಡಿಕೊಳ್ಳಕ್ಕೆ ಯಾರು ಹೇಳಿದ್ರು ಹೊಟ್ಟೆ ಕೇಳಿ. ಸಂಬಂಧಪಟ್ಟ ವ್ಯವಸ್ಥೆ ಇದೆ, ವ್ಯವಸ್ಥೆ. ಅದಕ್ಕೆ ಕ್ರಮ ಅಂತ ಕರೆಯೋದು. ಟ್ಯಾಕ್ಸ್ ಕೊಡಬೇಕು ಅಂತೇಳಿ ಇಲ್ಲೆಲ್ಲ ಕೊಡ್ಲಿಕ್ಕೆ ಬರೋದಿಲ್ಲ. ಆ ಮೆಥಡ್ ಪ್ರಕಾರನೇ ಕೊಡಬೇಕು. ಅದಕ್ಕೆ ವಿಹಿತ ವಿಧಿ ವಿದ್ಯುಕ್ತವಾದ ಕೆಲಸ ಮಾಡಬೇಕು. ವಿಹಿತ ಕೆಲಸ ಮಾಡಬೇಕು, ವಿದ್ಯುಕ್ತ ರೀತಿಯಲ್ಲಿ ಕೆಲಸ ಮಾಡಬೇಕು. ಎರಡು ಸೇರಿದಾಗ ಅದು ಫಲ ಕೊಡೋದು. ಅದನ್ನು ದೇವರಿಗೆ ಅರ್ಪಣೆ ಮಾಡಬೇಕು. ಅದು ಏನಾಗ ಅನಂತ ಫಲವಾಗಿ ಮೋಕ್ಷಕ್ಕೆ ಕಾರಣ ಆಗುತ್ತೆ. ಇದೇ ಫಲದಿಂದ ತರಲಿಕ್ಕಾಗೋದಿಲ್ಲ. ಮುಂದೆ ಮಗಳ ಮದುವೆ ಮಾಡಬೇಕು, ಯಾರ್ದು ಮದುವೆ ಮಾಡಬೇಕು ಅಂತ ತಿಳ್ಕೊಂಡು ಈಗಿನಿಂದ ಕೂಡಿಡ್ತಾನೆ, ಹೌದಲ್ಲ? ಈಗಿನಿಂದ ಕೂಡಿಟ್ಟು ಮದುವೆ ಸರಿ ಹೋಗುತ್ತೆ. ಒಟ್ಟಿಗೆ ಅಷ್ಟು ತರಲಿಕ್ಕಾಗೋದಿಲ್ಲ ಅವನಿಗೆ. ಅದೇ ರೀತಿಯೇ ಕರ್ಮಗಳನ್ನು ಮಾಡಿ 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 ಅರ್ಪಣೆ ಮಾಡ್ತಾ ಅದಿಷ್ಟು ಯಾವುದಕ್ಕೆ ಕನ್ವರ್ಟ್ ಆಗಬೇಕು? ಅನುಗ್ರಹ ಮಾಡಿದ ತಕ್ಷಣ ಜ್ಞಾನಕ್ಕೆ ಕನ್ವರ್ಟ್ ಆಗುತ್ತೆ. ಅದರಿಂದ ಭಕ್ತಿ ಹೆಚ್ಚಿ ಅಪರೋಕ್ಷ ಜ್ಞಾನ ಬಂದು ಮೋಕ್ಷ ಸಿಗುತ್ತೆ. ಆದ್ದರಿಂದ ಶುಭ, ಇಲ್ಲಿ ಸ್ವಾರಸ್ಯ ಇರೋದು ಶುಭ ಕರ್ಮವೂ ಬಂಧಕ ಅಂಬುದು ವೆರಿ ಇಂಪಾರ್ಟೆಂಟ್. ಸಮೋಹಂ ಸರ್ವಭೂತೇಷು ನಮೇ ದ್ವೇಷ್ಯೋಸ್ತಿ ನ ಪ್ರಿಯ ಯೇ ಭಜಂತಿ ತು ಮಾಂ ಭಕ್ತ್ಯ ಮಯಿತೇ ತೇಷು ವಾಚಾಪ್ಯಃ. ನಾನು ಎಲ್ಲರಿಗೂ ನಿಷ್ಪಕ್ಷಪಾತಿಯಾಗಿದ್ದೇನೆ. ನನಗೆ ಯಾರು ದ್ವೇಷಿಗಳು ಅಂತಿಲ್ಲ, ನನಗೆ ಪ್ರಿಯರು ಅಂತಿಲ್ಲ. ಆದರೆ ಯಾರು ಭಕ್ತಿಯಿಂದ ಭಜನೆ ಮಾಡ್ತಾರಲ್ಲ ಅವ್ರ ಕೈ ನಾನು ಬಿಡೋದು. ಅದು ಪಕ್ಷಪಾತ ಅಲ್ಲ. ಯಾರು ಪಕ್ಷಪಾತಿಯೋ ಅಲ್ಲ. ಸರಿಯಾಗಿ ಬರೋದ್ರೆ ಮಾಡಿಸ್ಕೊಡ್ತೀನಿ ಅಂದರೆ, ಸರಿಯಾಗಿ ಬರೋದು ಮಾಡಿಸ್ಕೊಡ್ಬಾರ್ದು ಅಂದರೆ ಅದು ಪಕ್ಷಪಾತ ಇದೆ. ಸರಿಯಾಗಿ ಬರೀದೇ ಹೋದಾಗ ಮಾಡಿಸ್ಕೊಟ್ರೆ ಪಕ್ಷಪಾತ. ಸರಿಯಾಗಿ ಬರೆಸೋ ಕೊಡಿದವರು ಅದು ಪಕ್ಷಪಾತ. ಮತ್ತೆ ಸರಿಯಾಗಿ ಬರೆದಾಗ ಕೊಡಲೇಬೇಕು, ಇಲ್ಲವರು ಕೊಡಲೇಬಾರ್ದು. ಅದು ಹಾಗೆ ಮಾಡ್ತಾ ಅಂತ ಪರಮಾತ್ಮ ಹೇಳಿದ. ಇದನ್ನೇನು ಮಾಡಬೇಕು ನಾವಾಗ? ದೇವರ ಆದರ್ಶ ಇದಾದ್ದರಿಂದ ನಾವು ಕೂಡ ಏನು ಮಾಡಬಾರ್ದು? ವೈಯಕ್ತಿಕ ದ್ವೇಷಾದಿಗಳನ್ನು ಮಾಡೋಕ್ಕೆ ಹೋಗಬಾರ್ದು. ತಾತ್ವಿಕ ದ್ವೇಷ, ತಾತ್ವಿಕ ಪ್ರೀತಿ. ತಾತ್ವಿಕ ಪ್ರೀತಿ ದೇವರದ್ದು ಯಾತಕ್ಕೋಸ್ಕರ? ಜ್ಞಾನ ಭಕ್ತಿಗೋಸ್ಕರ ಪ್ರೀತನಾದ. ಗೊತ್ತಾಯ್ತಾ? ದ್ವೇಷ ಮಾಡಿದ, ಅದಕ್ಕೋಸ್ಕರ ಶಿಕ್ಷೆ ಕೊಟ್ಟ. ದೋಷ ಆಗಲಿಲ್ಲ ಅದು. ಆದರೆ ಸುಮ್ಮನೆ ಶಿಕ್ಷೆ ಕೊಡೋದು ಮಾಡಿದರೆ ಅಪರಾಧ ಆಗುತ್ತೆ. ದೇವರ ಆದರ್ಶ ಅಂತ ಏನಿದೆಯೋ ಅದು ಪಾಲನೆ ಮಾಡಿದಷ್ಟು ದೇವರಿಗೆ ಏನಾಗುತ್ತೆ? ಹೆಚ್ಚು ಪ್ರೀತಿ ಬರುತ್ತೆ. ಅದಕ್ಕೆ ನಾ ಹೇಳಿದ್ದು ಮಾಡ್ತಾ ಇದ್ದಾರೆ, ನಾ ಹೇಳಿದ್ದು ಕೇಳ್ತಾನೆ ಪಾಯಿಂಟ್ 1, ನಾ ಹೇಳಿದ್ದು ಮಾಡ್ತಾನೆ ಪಾಯಿಂಟ್ ಇದು. ಎರಡೂ ಮಾಡಿದಾಗ ಪೂರ್ತಿ ಆಯಿತು. ಹೇಳಿದ್ದು ಕೇಳ್ತಾನೆ, ಡಾಕ್ಟರ್ ಹೇಳಿದ್ದೆಲ್ಲ ಕೇಳಿದಾಗ ಒಂದು ತೊಗೊಳ್ಳೇ ಇಲ್ಲ. ಹೋಗಿ ಮತ್ತೆ ಕೊಡೋದೇ ಇಲ್ಲ. ಮತ್ತೆ 3-4 ಸರ್ತಿ ಮಾಡಿದಾಗ ಕೊಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಬೇಕು. ಇನ್ನೊಬ್ಬ ಎಲ್ಲೋ ನೋಡ್ತಾ ಇದ್ದೀವಿ, ಯಾವುದೋ ತೊಗೊಂಡ, ಹೇಳಿದ್ದೆ ಒಂದು ತೊಗೊಂಡಿದ್ದೇವೆ, ಅವೆಲ್ಲ ತಪ್ಪು. ಇದೆಲ್ಲ ಲೋಕದಲ್ಲಿ ಎಲ್ಲ ಉಪಯೋಗಿಸ್ತೇವೆ. ಶಾಸ್ತ್ರಕ್ಕೆ ಬಂದಾಗ ಎಲ್ಲ ಕೈ ಕೊಟ್ಬಿಡ್ತಾರೆ, ತೋಚಿದ್ದೇ ಅರ್ಥ ಮಾಡಿಬಿಡ್ತಾರೆ. ಈ ಸರಿಯಾಗಿ ಲೋಕದ ಅರ್ಥ ಶಾಸ್ತ್ರಕ್ಕೆ ಅಪ್ಲೈ ಮಾಡಿಕೊಂಡ್ರೆ ಕರೆಕ್ಟ್ ಅರ್ಥ ಸಿಗುತ್ತೆ. ತರ್ಹಿ ಸ್ನೇಹಾದಿಮತ್ವಾತ್ ಅಲ್ಪಭಕ್ತಸ್ಯಾಪಿ ಕಸ್ಯಚಿತ್ ಬಹುಫಲಂ ದದಾಸಿ ವಿಪರೀತಸ್ಯಾಪಿ ಕಸ್ಯಚಿತ್ ವಿಪರೀತಂ ಇತ್ಯತಃ ಸಮೋಹಂ ಇತಿ. ನೀನು ಸ್ನೇಹಾದಿಗಳನ್ನು ಹೊಂದಿರೋದ್ರಿಂದ ಅಲ್ಪಭಕ್ತನಿಗೆ ಭಾರಿ ಫಲ, ಮಹಾದ್ವೇಷಿಗೆ ಏನು ಇಲ್ಲೇ ಇಲ್ಲ. ಹೀಗೆಲ್ಲ ಮಾಡ್ತೀಯ ಅಂತ ಕೇಳಿದ್ರೆ ಹಾಗೆಲ್ಲ ಮಾಡೋದಿಲ್ಲ. ತರ್ಹಿ ನ ಭಕ್ತಿ ಪ್ರಯೋಜನ ಮಿತ್ಯತಃ ಏ ಭಜಂತಿ. ನೀನು ಎಲ್ಲರಿಗೂ ಒಂದೇ ರೀತಿ ಇರ್ತಿ ಅಂತ ಹೇಳಿದ ಮೇಲೆ ಭಕ್ತಿ ಯಾಕೆ ಮಾಡಬೇಕಾಗಿತ್ತು? ಅದಕ್ಕೆ ಗುಣ, ಆದ್ದರಿಂದ ಗುಣಕ್ಕೋಸ್ಕರ ಪ್ರೀತಿ, ದೋಷಕ್ಕೋಸ್ಕರ ದ್ವೇಷ. ಗುಣನಿಮಿತ್ತಕವಾದ ಪ್ರೀತಿ, ದೋಷ ನಿಮಿತ್ತಕವಾದ ದೋಷ ಮಾಡಿದರೆ ಏನಾಗುತ್ತೆ? ಅದೊಂದು ಗುಣ. ಮತ್ತೆ ಅಂಥ ಗುಣ ದೇವರಲ್ಲಿದೆ. ಅದಕ್ಕೆ ಸಮಹ ಅಂತ ಉಪಾಸನೆ ಮಾಡಬೇಕು. ದ್ವಯಿತೆ ಎಲ್ಲರೂ ಕೂಡ ದೇವರ ಅಧೀನವಾದರೂ ಕೂಡ ಬುದ್ಧಿಪೂರ್ವಕತ್ವ ಭಾರಿ ಮುಖ್ಯ. ಬುದ್ಧಿಪೂರ್ವಕತ್ವ ಇಲ್ಲದೆ ಹೋದರೆ ಅದಕ್ಕೆ ಶಿಕ್ಷೆ ಇದ್ದೇ ಇರುತ್ತೆ. ಯೇ ವೈ ಭಜಂತೆ ಪರಮಂ ಪುಮಾಂಸಂ ತೇಷಾಂ ವಶಃ ಸತು ತೇ ತದ್ವಶಾಶ್ಚ ಇತ್ಯಾದಿ. ತದ್ವಶ ಏವ ತೇ ಸರ್ವೇ. ಎಲ್ಲರೂ ಕೂಡ ದೇವರಿಗೆ ನೈವೇದ್ಯ ಮಾಡಲಿ ಬಿಡಲಿ, ನೈವೇದ್ಯ ಆಗೇ ಆಗುತ್ತೆ. ಗೊತ್ತಾಯ್ತಾ? ದೇವತೆಗಳಿಗೆ ಕೊಟ್ಕೊಂಡ್ಬಿಡ್ತಾರೆ, ಇವ್ರು ಕೊಡಲಿಲ್ಲ ಅಂತ ಹೇಳಿಬಿಟ್ಟು. ಆದರೆ ಏನು ಮಾಡಬಾರ್ದು? ನಮಗೆ ಅನುಸಂಧಾನ ಇದ್ದರೆ ನಮಗೆ ಪುಣ್ಯ, ಇಲ್ಲದೆ ಹೋದರೆ ಪಾಪ ನಿಶ್ಚಿತಾನೆ. ನಾವು ಕೊಡಲಿಲ್ಲ ಅಂತ ದೇವರಿಗೆ ತಲುಪೋದಿಲ್ಲ ಅಂತ ತಿಳ್ಕೊಬಾರ್ದು. ನೀವು ಸ್ನಾನ ಮಾಡಲಿ ಬಿಡಲಿ, ಗಂಗಾ ನದಿ ಎಲ್ಲಿಗೆ ಹೋಗುತ್ತೆ? ಸಮುದ್ರ ಸೇರಿ ಸೇರುತ್ತೆ. ಸ್ನಾನ ಮಾಡಿದರೂ ಸೇರುತ್ತೆ, ಮಾಡದೆ ಹೋದರೂ ಸೇರುತ್ತೆ. ಕರ್ಮಗಳು ಅದೇ ರೀತಿಯೇ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರ. ನಾವು ಏನು ಮಾಡ್ತೇವೆ ಅದಿಷ್ಟು ದೇವ್ರ ಅರ್ಪಣೆ ಆಗೇ ಆಗುತ್ತೆ. ಅದು ನಾವು ಅದಕ್ಕೆ ಇದು ಮಾಡಿ ಇನ್ವಾಲ್ವ್ ಆಗಿದ್ದು ಏನಾಗುತ್ತೆ? ಪುಣ್ಯ ಬರುತ್ತೆ. ಇಲ್ಲಿ ಹೋದರೆ ರಥೋತ್ಸವ ಆಯಿತು, ಇವನು ಹೋಗಲಿಲ್ಲ, ಹೇಗೆ ರಥೋತ್ಸವ ಪುಣ್ಯ ಪಡಿ ಅಂತ ಕೇಳಿದರೆ ನಿನ್ನ ರೋಲೇ ಇಲ್ಲ ಅದರೊಳಗೆ. ಪುಣ್ಯ ಕೊಡೋದೇನು ಬಂತು? ಎಳೆದಿಲ್ಲ, ಸ್ಪರ್ಶ ಕೂಡ ಮಾಡಿಲ್ಲ ಅವನು. ಎಲೆ ಹಿಡ್ಕೊಂಡು ಕೂತಿದ್ದಾನೆ ಹೋಗಿ. ಇಲ್ಲಿ ರಥೋತ್ಸವ ಆಗಿ ಎಲೆ ಹಿಡ್ಕೊಂಡು ಕೂತ್ಬಿಟ್ಟಿರ್ತಾನೆ ಹೋಗಿ. ಅವಾಗ ಏನು ಬರುತ್ತೆ ಅವ್ರಿಗೆ? ಈಗ ಎಲೆ ಹಿಡ್ಕೊಂಡು ಬರ್ತೇ ಹೊರತು ರಥೋತ್ಸವಕ್ಕೆ ಬರಲಿಲ್ಲ. ರಥೋತ್ಸವಕ್ಕೆ ಹೋಗಿ ಬಂದು ಕೂತ್ಕೊಂಡ, ಅವಾಗ ಸಮಸ್ಯೆ ಬರಲಿಲ್ಲ. ನೆಕ್ಸ್ಟ್
ಅಬುದ್ಧಿಪೂರ್ವಾತ್ ಯೋ ವಶಃ ಬುದ್ಧಿಪೂರ್ವಕತ್ವ ಅಬುದ್ಧಿಪೂರ್ವಕತ್ವೇನ ಭೇದ ಉದ್ಧವಾದಿವತ್ ಶಿಶುಪಾಲಾದಿವಚ್ಚ ಎರಡು ದೃಷ್ಟಾಂತ ಕೊಟ್ಟು ಉದ್ಧವಾದಿವತ್ ಬುದ್ಧಿಪೂರ್ವಕ ಶಿಶುಪಾಲಾದಿವತ್ ಅಬುದ್ಧಿಪೂರ್ವಕ ಆದ್ದರಿಂದ ಅದು ದೋಷಕ್ಕೆ ಕಾರಣ ಆಯಿತು. ತಚ್ಚೋಕ್ತಂ ತತ್ರೈವ ಈ ಮಾತು ಅಲ್ಲೇ ಬಂದಿದೆ. ಅಬುದ್ಧಿಪೂರ್ವಾತ್ ಯೋ ವಶಃ ತಸ್ಯ ಧ್ಯಾನಾತ್ ಪುನರ್ವಶೋ ಭವತೆ ಬುದ್ಧಿಪೂರ್ವಂ ಇತಿ. ಇಷ್ಟಾದ ಮೇಲೆ ಅಪಿ ಚೇತ್ ಸುತುರಾಚಾರೋ ಭಜತೆ ಮಾಮನನ್ಯಭಾಕ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ. ಅಪಿ ಚೇತ್ ಸುತುರಾಚಾರ ಭಜತೆ ಮಾಂ ಅನನ್ಯಭಾಕ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸ್ಥಿತೋ ಹಿ ಸಹ. ಒಂದು ವಿಶೇಷಾಂಶ, ಒಬ್ಬರಿದ್ದಾನೆ, ಇದೆಲ್ಲ ಸರಿ ಹೋಯ್ತು ಈಗ, ಆದರೆ ಇವತ್ತು ಅವನಿಗೆ ಗೊತ್ತಾಯ್ತು ದೇವರಿದ್ದಾನೆ ಎಲ್ಲ ಗೊತ್ತಾಯ್ತು, ಈವರೆಗೂ ಮಾಡಬಾರ್ದೆಲ್ಲ ಮಾಡಿ ಆಗಿಬಿಟ್ಟಿದೆ. ಅವನೇನು ಮಾಡ್ತೀರಿ ಅಂತ ಪ್ರಶ್ನೆ. ಅಪಿಚೇ ಬರೀ ದುರಾಚಾರ ಅಲ್ಲ, ಸುದುರಾಚಾರ, ಭಾರಿ ದುರಾಚಾರ. ಅಜಾಂಬೆಡೆ ಇದ್ದಾನೆ, ಅಗಮ್ಯ ಆಗಮನ, ಅಪೇಕ್ಷ ಭಕ್ಷಣ ಎಲ್ಲ ಅಪೇಯ ಪಾನ ಎಲ್ಲ ಮಾಡಿಬಿಟ್ಟಿದೆ, ಸುದುರಾಚಾರ. ಆದರೆ ಅರ್ಥ ಮಾಡ್ಕೊಂಡು ಆಮೇಲೆ ಭಜನೆ ಮಾಡ್ಲಿಕ್ಕೆ ಹೊರಟು ಏನು ಮಾಡ್ತೇನೆ ನಾನು, ಉದ್ಧಾರ ಮಾಡಿ. ಅದು ಶಿಕ್ಷೆ ಇಲ್ಲ ಅಂತಲ್ಲ ಮಾಡಿದ್ದಕ್ಕೆಲ್ಲ, ಬಟ್ ಏನು ಮಾಡ್ತಾರೆ ಅದಕ್ಕೆ ಸೂಕ್ತ ಪ್ರಾಯಶ್ಚಿತ್ತ ಅನುಭವಿಸೋದು ಮಾಡಿಬಿಟ್ಟಿದ್ದಾರೆ. ಹೊತ್ತು ಅದು ಇನ್ನೇನು ಮಾಡೋದು, ಅಷ್ಟು ಕಾರಣಕ್ಕೆ ಏನು ಮಾಡೋದಿಲ್ಲ, ದೂರ ಹೇಳಿದೆ. ಅಕಸ್ಮಾತ್ ದೂರ ಮಾಡೋದು ಅಂತ ಆಗಿಬಿಟ್ರೆ ಏನಾಯ್ತು ಆಗಿತ್ತು ಈಗ. ಒಂದ್ಸತಿ ಯಾವುದೋ ಅಜ್ಞಾನವಶಾತ್ ಅವನು ದುರಾಚಾರಿಯಾಗಿದ್ದರೆ ಅವ್ನು ಪರ್ಮನೆಂಟ್ ಕಳ್ಕೊಂಡಾಗ ದೇವ್ರಿಗೆ ಏನಿಲ್ಲ ಅಂತ ಆಗಿದ್ರೆ ಈಗ ಕಾರುಣ್ಯ ಇಲ್ಲ. ಎಷ್ಟೋ ಸರ್ತೆ ತಪ್ಪು ಗೊತ್ತಿಲ್ಲದ ತಪ್ಪು ಮಾಡಿದಾಗ ಏನು ಮಾಡ್ತಾರೆ ಜನರಲ್ಲಿ, ಲೋಕದಲ್ಲೂ ಪದ್ಧತಿ ಬಂದ್ಬಿಟ್ಟಿದೆ, ಗೊತ್ತಿಲ್ಲದೆ ಮಾಡಿದ್ದಾನೆ ಪಾಪ ಹೋಗ್ಲಿ ಬಿಡು ಅಂತ ಹೇಳ್ತಾರೆ. ನೆಕ್ಸ್ಟ್ ಟೈಮ್ ಪೆನಾಲ್ಟಿ ಹಾಕ್ತಾರೆ, ಇನ್ನು ಸ್ವಲ್ಪ ಬಂದಾಗ ಬೈತಾರೆ, ಫಸ್ಟ್ ಬಂದು ತೆಗೆದೋಗಿರ್ತಾರೆ. ಸಾಮಾನ್ಯ 3 ಚಾನ್ಸಸ್ ಅಂತ ಕೊಡ್ತಾರಲ್ಲ, ಸಾಮಾನ್ಯ ಕೊಡೋ ಪದ್ಧತಿ ಇದೆ. ಆದರೆ ಎಂಥ ಅಪರಾಧಕ್ಕೂ ಕೂಡ ಏನು ಮಾಡ್ಬೇಕು ಅವರು, ಕೊಲೆಗಡಕರಿಗೂ ಕೂಡ ಎಕ್ಸ್ಪ್ಲೇನ್ ಮಾಡೋಕ್ಕೆ ಏನು ಕೊಡ್ತಾರೆ, ಒಂದು ಕಾರಣ ಅವಕಾಶ ಕೊಡ್ತಾರೆ. ಅವ್ರು ಸರಿ ಹೇಳ್ತಾನೋ ತಪ್ಪು ಹೇಳ್ತಾನೋ ಅವಕಾಶ ಕೊಡಲಿಲ್ಲ ಅಂತ ಆಗ್ಬಾರ್ದು. ಇದೆಲ್ಲ ದೇವರು ಹಾಕಿಕೊಟ್ಟ ಪದ್ಧತಿ. ಆದ್ದರಿಂದ ಎಂಥ ದುರಾಚಾರಿಗೂ ಕೂಡ ಅವಕಾಶ ಕೊಟ್ಟೇ ಕೊಡ್ತೇನೆ. ಅವನೇನಾದರೂ ಈಗ ಬದಲಾಗಿ ಅನನ್ಯ ಭಾಗ್ ಅನನ್ಯಾಶ್ಚಿಂತೆಯಂತೋ ಮಮ್ ಶುರು ಮಾಡಿಬಿಟ್ರೆ ಸಾಸುರೇವ ಸಮಂತವ್ಯ, ಅವನು ಸಜ್ಜನ ಅಂತಲೇ ತಿಳ್ಕೋಬೇಕು ಸ್ವರೂಪತಃ. ಇಷ್ಟೊಂದು ದುರಾಚಾರಿಯಾಗಿದ್ದೆ ಅದಕ್ಕೋಸ್ಕರ ಔಪಾಧಿಕ ಅಜಾಬಳನೆ ಒಂದು ಪ್ರಾರಬ್ಧವಶಾತ್ ಹಾಗಾಯಿತು. ಇನ್ನು ಕೆಲವರಿಗೆ ದುರ್ಸಂಗ ಇತ್ಯಾದಿಗಳಿಂದ ಆಗಿರುತ್ತೆ. ಅದು ಹೋದರೆ ಸರಿಗೆ ಹೋಗ್ಬಿಡ್ತಾರೆ. ಇದು ಎಲ್ಲರಿಗೂ ಬಿಡುದು ಅಪ್ರೋಷ ಜ್ಞಾನಿ ಆದಮೇಲೆ ಹೇಳಿ ಆಗಿದೆ ಈಗಾಗಲೇ, ಹಿಂದೆ ಬಂತು ಅದಾಗಲಿ, ಅವನ ಯೋಚನೆ ಎಲ್ಲ ಕ್ಷಮಿಸ್ತೇನೆ ಅಂತ ಉಳಿದವರಿಗೂ ಹೇಳ್ತಾ ಇದ್ದಾರೆ. ಸುಧುರಾಚಾರ ಭಜತೆ ಮಾಮನನ್ಯ ಭಾಕ್ ಸಾಧುರೇವ ಸಮಂತವ್ಯ ಸ್ವರೂಪತಃ ಸಮ್ಯಕ್ ವ್ಯವಸಿತೋ. ಈ ಸರಿಯಾದ ದಾರಿ ಬಂದ್ಬಿಟ್ಟಾದ್ರಿಂದ ಮತ್ತೆ ಅದನ್ನ ಅವನ ಕೈ ಬಿಡೋ ಪ್ರಶ್ನೆ ಬರೋದಿಲ್ಲ. ಎಲ್ಲಿದೆ ಅದು, ಎಲ್ಲಿ ಸಮ್ಯಕ್, ಅದು ಕಾ ಬರೋದಿಲ್ಲ, ಗಾನೆ ಸಂಧೆ ಆದಾಗ ಗಾ ಬರುತ್ತೆ. ಬಿಡಿಸಿದಾಗ ಸಮ್ಯಕ್ ಅಂತ ಬಿಡಿಸ್ಬೇಕಾದ್ರೆ ಸಮ್ಯಕ್, ಓದ್ಬೇಕಾದ್ರೆ ಸಮ್ಯಕ್ ಅಂತಾನೆ ಓದ್ಬೇಕು. ಅದು ಸಂಹಿತ, ಕೂಡಿಸಿ ಓದಿದಾಗ ಸಂಹಿತ ಕೂಡಿಸೇ ಓದ್ಬೇಕು. ಇಲ್ಲ ಬಿಡಿಸಿದ್ರೆ ಎಲ್ಲ ಬಿಡಿಸ್ಬೇಕು. ಒಂದು ಬಿಡಿಸಿ ಒಂದು ಹಾಗಾದ್ರೆ ಒಂದು ನಿಯಮಕ್ಕೆ ಬದ್ಧರಾಗಬೇಕು. ನಭವತ್ತೇವಂ, ಇಲ್ಲಿ ಒಂದು ವಿಶೇಷಾಂಶ ಕೊಟ್ಟು, ಹಾಗಿದ್ದರೆ ಸುಧರಾಚಾರ ಅಂತ ಹೇಳಿ ಅಜಾಮಿಳನ ಕೇಸಿದೆ, ಅಂಥ ಕೇಸ್ಗಳಿದೆ. ಅದು ಅಂಥ ಕೇಸ್ ಉದ್ಧಾರ ಮಾಡಿದ್ದು ಹೌದು. ಅದು ಸಾಮಾನ್ಯವಾಗಿ ಇಷ್ಟ ಅತಿ ದುರಾಚಾರಿ ಆಗೋದು ಯಾರು ಅಂದರೆ, ಅತಿ ದುರಾಚಾರಿ ಆಗೋದು ಯಾರು, ಜ್ಞಾನಿಗಳು. ಸಾಮಾನ್ಯ ಭಾರಿ ದುರಾಚಾರಿಗಳಾಗೋದಿಲ್ಲ. ಭಾರಿ ದೊಡ್ಡ ತಪ್ಪು ಅಟೆಂಡರ್ ಏನು ಮಹಾ ತಪ್ಪು ಮಾಡ್ಬೋದು ಅವರು, ಕೋಟಿಗಟ್ಟಲೆ ತಿಲ್ಲಕ್ಕೆ ಸಾಧ್ಯ ಇಲ್ಲ. ಏನು 100 ರೂಪಾಯಿ 1000 ರೂಪಾಯಿ ಅಷ್ಟೇ ಹೊರತು ಕೋಟಿಗಟ್ಟಲೆ ತಿಲ್ಲಕ್ಕೆ ಬರೋದಿಲ್ಲ ಅವರು. ಅದು ದೊಡ್ಡವ್ನು ಮಾಡೋದು, ಅವ್ನು ದೊಡ್ಡವ್ನು ಮಾಡೋಷ್ಟು ಅನ್ಯಾಯ ಚಿಕ್ಕವ್ನು ಮಾಡೋಕ್ಕೆ ಬರೋದಿಲ್ಲ. ನೋಡೋದಕ್ಕೆ ರಾಂಗ್ ಲಾಜಿಕ್ ಕಾಣುತ್ತೆ, ರಿಯಲ್ ಲಾಜಿಕ್. ಅತಿ ಹೆಚ್ಚು ಅವರಿಗೆ ದುರ್ಯೋಧನ ಏನಾದರೂ ಎಲ್ಲೋ ಯಾರದೋ ಮನೆಯಲ್ಲಿ ಹುಟ್ಟಿ ಏನೋ ಆಗಿದ್ದರೆ ಅಷ್ಟು ಪಾಪ ಬರ್ತಿದ್ದಿಲ್ಲ ಅವನಿಗೆ. ಅದೇ ಕುರುವಂಶದಲ್ಲೇ ಹುಟ್ಟಿದ, ಅದೇ ಚಂದ್ರವಂಶ, ಕುರುವಂಶ ಎಲ್ಲ ಕಾಮನ್. ವೇದವ್ಯಾಸರ ಮೊಮ್ಮಕ್ಕಳು ಇಬ್ಬರು ಕೂಡ, ಪಾಂಡವರು ಅಷ್ಟೇ ಇವರು ಅಷ್ಟೇ. ಆದರೆ ಪೂರ್ತಿ ಡೈವರ್ಟ. ಅದು ಎಲ್ಲ ಚಾನ್ಸಸ್ಸು ಕೊಟ್ಟು ಮಾಡದೆ ದುರಾಚಾರಿ ಆದರೆ ಅವನು ಖಚಿತ ದುರಾಚಾರಿ ಅಂತ. ಪಶ್ಚಾತ್ತಾಪನೂ ಪಡೋದಿಲ್ಲ, ಪ್ರಾಯಶ್ಚಿತ್ತನೂ ಮಾಡ್ಕೊಳ್ಳೋದಿಲ್ಲ. ಸಾಧುರೇವ ಸಮಂತ ಭವತ್ತೇವ ಪ್ರಾಯ ತದ್ಭಕ್ತೋ ದುರಾಚಾರ. ಫಸ್ಟ್ ಕೇಸ್ ಒಂದಿದೆ, ದುರಾಚಾರಿಗಳು ಸಾಮಾನ್ಯ ಸದ್ಭಕ್ತರಾಗೋದೇ ಇಲ್ಲ, ದುರಾಚಾರಿಗಳಾಗೋದಿಲ್ಲ. ತಥಾಪಿ ಬಹುಪುಣ್ಯೇನ ಇದು ಕಥಂಚಿತ್ ಭಾರಿ ಪುಣ್ಯ ಮಾಡಿದಾಗ, ಅಧಿಕ ಪುಣ್ಯ ಬಂದಾಗ ಯಾರು ಜೂಜಾಡ್ತಾರ? ಸಾಮಾನ್ಯನೇ ಜೂಜಾಡ್ಬಾರ್ದು. ಧರ್ಮರಾಜ ಯಾರಾತ ರಾಜಸೂಯಾಗ ಮಾಡಿದ ಚಕ್ರವರ್ತಿ ಜೂಜಾಡ್ತಾನೆ. ಮಹಾಶಿಕ್ಷಾರ ಅಪರಾಧ ಆದವರು. ಯಾಕೆ? ಅತಿ ಪುಣ್ಯ ಬಂದಿತ್ತು, ಹೋಗ್ಬೇಕಾಗಿ. ಅತಿ ಪುಣ್ಯ ಒಂದು ಕಾರಣ,
ಅದು ಅದಕ್ಕೆ ಕಾರಣ ಮತ್ತು ಪ್ರಾರಬ್ಧ. ನಮಗೆ ಅತಿ ಪುಣ್ಯ ಬರೋ ಚಾನ್ಸ್ ಇಲ್ಲ. ಅತಿ ಪುಣ್ಯದಿಂದ ಅತಿ ಪಾಪ ಮಾಡ್ತಾನೆ, ಅತಿ ಪುಣ್ಯದಿಂದಾಗಿ ಅತಿ ಪಾಪ ಮಾಡ್ತಾನೆ. ಅತಿ ಪುಣ್ಯ ನಾವು ಮಾಡೋದೇ ಇಲ್ಲ ಆದ್ದರಿಂದ ಏನಿಲ್ಲ ನಮಗೆ, ಅದು ಅತಿ ಬುದ್ಧಿ ಕೆಡೋ ಚಾನ್ಸ್ ಇಲ್ಲ. ಅದೇ ಹೇಳಿದೆ ಇವತ್ತು ಓವರ್ ಸ್ಪೀಡ್ ಎಂಬುದು ಇವರಿಗೆ ಪೆಡೆಸ್ಟ್ರಿಯನ್ಸ್ಗ ವೆಹಿಕಲ್ಸ್ಗ ಇವ್ರು ಓಡಿ ಎಷ್ಟಾರು ಓಡೋದು ಇರ್ತಾರೆ, ಓಡಿದ್ರೆ ಹಾಗೆ ಹಳ್ಳಿ ನಿಂತ್ಬಿಟ್ಟಿರ್ತಾರೆ ಆಗಲಿ. ಯಾಕಂದ್ರೆ ಅದು ಅಷ್ಟು ಓದಲಿಕ್ಕೆ ಬರಲ್ಲ, ಕಂಟಿನ್ಯೂಸ್ ಹೋದ್ರೂ ಸಾಧ್ಯನೇ ಇಲ್ಲ. ಇದೆಲ್ಲ ವೆಹಿಕಲ್ ಹೋಲ್ಡರ್ಸ್ ಅಂದರೆ ಮಹಾ ಸಾಧಕರಿಗೆ. ಅವ್ರು ಯಾರು ಅವರೆಲ್ಲ ಈ ಟ್ರ್ಯಾಕ್ಟರಿಗೂ ಸ್ಪೀಡ್ ಲಿಮಿಟ್ ಇಲ್ಲ, ಎಷ್ಟು ಅವ್ರವ್ರು ಅಷ್ಟೇ ಹೋಗೋದು. ಅದೇ ಬಿದ್ದುಬಿಡುತ್ತೆ, ಅದು ಯಾರು ಬಿಡಿಸ್ಬೇಕಾಗಿಲ್ಲ, ಅದೇ ಪಟ್ಟಿ ಹೊಡೆದ. ಆದ್ದರಿಂದ ಅತಿ ಹೆಚ್ಚು ಪಾಪ ಮಾಡೋರು, ಅತಿ ಹೆಚ್ಚು ಪುಣ್ಯ ಮಾಡೋರು ದೊಡ್ಡವರು ಸಾಮಾನ್ಯರಲ್ಲ. ಸಾಮಾನ್ಯರಿಗೆ ಸಪ್ಲೈಯೇ ಆಗೋದಿಲ್ಲ. ಸಣ್ಣ ಪುಟ್ಟ ದುರಾಚಾರಕ್ಕೆ ಕ್ಲಿಯರ್ ಆಗಿ ಲೇಟಾಗಿ ಬಂದ ದೊಡ್ಡ ದುರಾಚಾರ ಅಲ್ಲ. ಕಾಪಿ ಮಾಡಿದ ದೊಡ್ಡ ದುರಾಚಾರ. ಕಾಪಿ ಮಾಡೋಕ್ಕಾರೆ ಏನೋ ಒಂದು ಬ್ಯಾಕಿಂಗ್ ಇರುತ್ತೆ ಅವ್ನಿಗೆ, ಯಾರೋ ಬೇಷ್ಟು ಗೊತ್ತಿರ್ತಾರೆ, ಭಾರಿ ಶ್ರೀಮಂತ, ಇಲ್ಲಿ ಇನ್ಫ್ಲೂಯೆನ್ಸ್ ಏನೋ ಇರುತ್ತೆ ಅವ್ನಿಗೆ. ಸಾಮಾನ್ಯರು ಮಾಡೋಕ್ಕೆ ಹೋಗೋದಿಲ್ಲ, ಯಾಕೆ ಸಿಕ್ಕಾಡು ಪಜೀತಿ ಆಗುತ್ತೆ ಅಂತ ಗೊತ್ತು ಅವ್ರಿಗೆ. ಇವೆಲ್ಲ ಸೂಚನೆ ಇದು. ಅದಕ್ಕೆ ಆಚಾರ ಹೇಳ್ಬೇಕಾದ್ರೆ ಇಲ್ಲಿ ಹೇಳಿಲ್ಲ ಅದನ್ನು, ಬ್ರಹ್ಮಸೂತ್ರ ಭಾಷೆಯಲ್ಲಿ ಹೇಳ್ತಾರೆ. ಮನುಷ್ಯರಿಗೆ ಇವೆಲ್ಲ ಯಾಕೆ ಅಪ್ಲಿಕಬಲ್ ಆಗೋದಿಲ್ಲ ಅಂದರೆ, ಮನುಷ್ಯರು ಎಷ್ಟೇ ಮಾಡಿದರೂ 10% ದಾಟೋದಿಲ್ಲ ಅಂತ. 35% ಬೇಕಲ್ಲ, ಭಾರಿ ಮಾಡಿದ್ರು 25% ಗ್ರೇಸ್ ಹಾಕಿ ಕೊಡಬೇಕೆ ಹೊರತು ಚಾನ್ಸಸ್ಸೇ ಇಲ್ಲ. ಅತಿ ಹೆಚ್ಚು ಪುಣ್ಯ ಮಾಡೋ ದೊಡ್ಡ ದೊಡ್ಡ ದೇವತೆಗಳು ಆದ್ದರಿಂದ ಅತಿ ಹೆಚ್ಚು ಪಾಪನೂ ಅವ್ರು ಮಾಡ್ತಾರೆ. ಆದರೆ ಅವ್ರು ಏನು ಸಾಮಾನ್ಯ ದೇವರ ಅನುಗ್ರಹ ಪಾತ್ರರಾಗಿದ್ದರಿಂದ ಏನಾಗುತ್ತದ, ಮೋಕ್ಷಕ್ಕೆ ಪ್ರತಿಬಂಧಕ ಆಗೋದಿಲ್ಲ. ಫಸ್ಟ್ ಆನಂದರಾಸ, ಎಲ್ಲದಕ್ಕೆ ಆನಂದರಾಸ ಆಗೋದಿಲ್ಲ. ಸೋತ್ತಮಾಪರಾಗಿದ್ದರೆ ಮಾತ್ರ, ಇಲ್ಲದಕ್ಕೆ ಆನಂದರಾಸನೂ ಆಗೋದಿಲ್ಲ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಇನ್ನೊಂದು ಗುರುತು ಕೊಟ್ಟರು. ನಾವೇ ನೋಡಿರ್ತೀವಿ, ಎಷ್ಟೋ ಜನ ಭಾರಿ ಗುಂಡಾಗಿರ್ತಾರೆ ನೋಡಿ, ಹೋಟ್ಲಿಗೆ ಹೋಗಿ ಫಸ್ಟ್ ಕ್ಲಾಸ್ ಮನೆಯಲ್ಲಿ ಊಟ ಮಾಡಿದ್ದು ಗೊತ್ತೇ ಇಲ್ಲ ಅವ್ರಿಗೆ. ಇಲ್ಲಿ ಆಗಲೇಬೇಕು ಅಂಥವ್ರು ಪೂರ್ತಿ ಮಾಡಿ ಆಮೇಲೆ ವಿಷ್ಣು ಪಂಚಕ ಮಾಡಿದವ್ರು ವಿಷ್ಣು ಪಂಚಕ ಮಾಡಿದವ್ರು ಇರ್ತಾರೆ. ಟೋಟಲ್ ಚೇಂಜ್. ಅದಕ್ಕೆ ಹೇಳಿ ಸಮ್ಯಕ್ ವ್ಯವಸ್ಥಿತ ಅವನು ಸರಿಯಾದ ದಾರಿ ಬರ್ತಾನೆ, ಬೇಗ ಬರ್ತಾನೆ, ಅದು ಇಂಪಾರ್ಟೆಂಟ್. ಕ್ಷಿಪ್ರಂ ಭವತಿ ಧರ್ಮಾತ್ಮ, ಆದಷ್ಟು ಬೇಗ ವಾಪಸ್ ಬರ್ತಾನೆ ಹೊರತು ತುಂಬ ದಿವಸ ಆಗಿರೋ ಚಾನ್ಸ್. ಅಜಾಮೇಳಾದಿಗಳು ದೊಡ್ಡವರಾದ್ದರಿಂದ ಲೇಟಾಗಿ ಒಂದೇ ಕಾಲಕ್ಕೆ ಬಂತು, ಉಳಿದು ಅಷ್ಟು ದಿವಸ ಕಾಯಬೇಕಾಗಿಲ್ಲ. ಯಾವುದೋ ಒಂದು ಆಪತ್ತು ಬರುತ್ತೆ ನೋಡಿ, ಚೇಂಜ್ ಆಗಿಬಿಟ್ಟು ಯಾವುದೋ ಒಂದು ಸಣ್ಣ ಆಪತ್ತೆ, ಅಷ್ಟಕ್ಕೆ ಏನೋ ರಿಸ್ಕ್ ಬರುತ್ತೆ ಅವನು. ಹಾಗೆ ಇಲ್ಲಿ ಬೇಡ, ಇನ್ಮೇಲೆ ರಿಸ್ಕ್ ಬೇಡ, ದೇವ್ರ ಧ್ಯಾನ ಮಾಡೋಣ ಅಂತ ಹೊರಟ್ಬಿಡ್ತಾರೆ. ಕೆಲವರು ಏನು ಮಾಡಿದ್ರು ಬಿಡ, ದುರ್ಯೋಧನ ಸಾಯ್ಬೇಕಾದ್ರೂ ಬಿಡಲಿ. ಅದರ ಸ್ವರೂಪಥ ದುರಾಪಚಾರಿ ಅವರೆಲ್ಲ ಯಾರನ್ನೆಲ್ಲ ಔಪಾಧಿಕವಾಗಿದ್ದವರು, ಹಾಗಲ್ಲ ಸಹಜವಾಗಿ ಹಾಗಿದ್ರು. ಕೌಂತೆಯ ಪ್ರತಿಜಾನೀಹಿ ಕ್ಷಿಪ್ರಂ ಭವತಿ ಧರ್ಮಾತ್ಮ. ಟೆಸ್ಟ್ ಇದು. ಶಶ್ವತ್ ಶಾಂತಿಂ ನಿಗಚ್ಚೆ. ಯಾವಾಗಲೂ ಕೂಡ ಕರೆ ಮೋಕ್ಷಕ್ಕೆ ಹೋಗೇ ಹೋಗ್ತಾನೆ, ಬೇಗ ಧರ್ಮಾತ್ಮನೂ ಆಗ್ತಾನೆ. ಧರ್ಮಾತ್ಮ ಪದ ಉಪಯೋಗಿಸಿದರು. ಆತ್ಮ ಅಂದರೆ ಸ್ವರೂಪ ಅಂತ, ಸ್ವರೂಪದಲ್ಲೇ ಧರ್ಮಿಷ್ಠನಾದ್ದರಿಂದ ಇದು ಔಪಾಧಿಕ ಅಂತ ತಾತ್ಪರ್ಯ. ನಿರ್ಗಚ್ಚತಿ, ನಿತರಾಂ ಗಚ್ಚತಿ. ಹೌದು ಹೌದು, ಇದೆ ಶಿಕ್ಷೆ ಇದ್ದೇ ಇದೆ. ಶಿಕ್ಷೆ ಎರಡು ವಿಧ. ಗೆಟ್ ಔಟ್ ಆಫ್ ದಿ ಕ್ಲಾಸ್ ಎಂಬುದು ಒಂದು ಶಿಕ್ಷೆ, ಡಿಬಾರ್ ಮಾಡ್ತೀವಿ ಒಂದು ಶಿಕ್ಷೆ. ಗೆಟ್ ಔಟ್ ಆಫ್ ದಿ ಕ್ಲಾಸ್ ಅಂದರೆ ಅವತ್ತಿನ ಮಟ್ಟಿಗೆ ಪನಿಷ್ಮೆಂಟ್ ಅಷ್ಟೇ. ಪನಿಷ್ಮೆಂಟ್ ಆಯಿತು, ಮುಗಿದೋಯ್ತು. ಮತ್ತೆ ಮರುದಿವಸ ಮಾಡೋದಿಲ್ಲ, ತಪ್ಪತ್ತೆ. ಗೊತ್ತಾಯ್ತಾ? ಡಿಬಾರ್ ಮಾಡಿಬಿಟ್ರೆ ಭಾರಿ ದೊಡ್ಡ ತಪ್ಪು ಮಾಡಿದ್ದಾನೆ, 3 ವರ್ಷ ಅವನಿಗಿಲ್ಲ. ಅಲ್ಲಿಗೂ ಅದಾಗ ಮತ್ತೆ ಇನ್ನೂ ಹೆಚ್ಚು ಅವ್ನು ಪೂರ್ತಿ ಪರ್ಮನೆಂಟ್ಲಿ ಡಿಬಾರ್ ಮಾಡು. ಅಪರಾಧದ ಪ್ರಮಾಣ ಜಾಸ್ತಿ ಆಗೋದು, ರಿಪೀಟ್ ಆಗ್ತಾ ಹೋಗೋದು ಎರಡೆರಡು. ಈ ಕೊಲೆಯನ್ನು ಫಸ್ಟ್ ಟೈಮ್ ಮಾಡಿದ್ದೀನಿ ಬಿಡಿ ಅಂತ ಬರೋಲ್ಲ. ಕೆಲವರು ಫಸ್ಟ್ ಟೈಮ್ಗೆ ಎಷ್ಟೋ ಅಪ್ಲೈ ಆಗಲ್ಲ. ಯಾವುದಕ್ಕೆ ಫಸ್ಟ್ ಟೈಮ್ ಅಪ್ಲೈ ಆಗೋದೆಲ್ಲ ಸಣ್ಣ ಪುಟ್ಟದಕ್ಕೆ, ದೊಡ್ಡದಕ್ಕೆಲ್ಲ ಫಸ್ಟ್ ಟೈಮ್ ಇಷ್ಟ ಅಂತ ಕೇಳೋದೆ. ಹಾಂ, ಅದು ಫಸ್ಟ್ ಟೈಮ್ 3 ಮಾತ್ರ ಮಾಡ್ಬೇಕಾಗುತ್ತೆ. ಎಲ್ಲ ನಾಲ್ಕು ಅಟ್ಲೀಸ್ಟ್ 2 ಸುಖವಾಗಿ ಮಾಡ್ಬೋದು. 3ನೇದಕ್ಕೆ ಮಾರ್ನಿಂಗ್ ತೊಗೊಂಡು ಅಷ್ಟೇ. ನಹಿ ಮಾಮಿ ಪಾರ್ಥ ಕೆಲವೆಲ್ಲ ಹಾಗೆ ಮಾಡ್ತಾರೆ. ಇವರಿಗೆ ಸರಿ ಮಾಡಿಲ್ಲ ವಾದ ಮಾಡ್ತಾರೆ. ಸರಿಯಲ್ಲ, ಇವರಿಗೆ ಸರಿ ಮಾಡಿರ್ಬೋದು, ಇವತ್ತು ಮಾಡಿದ ತಪ್ಪು ಎಂಥದ್ದು ನೋಡಬೇಕು. ಇವರಿಗೆ ಆಕ್ಸಿಡೆಂಟೇ ಮಾಡಿಲ್ಲ, ಇವತ್ತು ಮಾಡಿದ್ದು ಸತ್ತಿದ್ದಾನೆ, ಅದು ಗೊತ್ತು ಇವತ್ತು ಮಾಡಿದ್ದಾನೆ ಅಂತ ಹೇಳಿ ಬದುಕಿ ಬಿಡ್ತಾನೆ ಅವನು. ಇಲ್ಲ, ಕೆಲವು ತಪ್ಪುಗಳಿಗೆ 1 ಸರ್ತಿ 2 ಸರ್ತಿ ಪ್ರಶ್ನೆ ಬರೋದಿಲ್ಲ, ಮಾಡಿದರೆ ಹೋಯ್ತು. ಕೆಲವು ಮಾತ್ರ ರಿಪೀಟೆಡ್ಲಿ ಮಾಡಿದರೆ ಮಾತ್ರ ತಪ್ಪಾಗುತ್ತೆ. ಈ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ್ಯ ಪ್ರಾಣಸ್ಯತಿ. ಪಟ್ಟು ದೊಡ್ಡ ಮಾತಿದು. ಒಂದು ತಿಳ್ಕೊಂಬಿಡು, ಪ್ರತಿಜ್ಞೆ ಮಾಡಿ ತಿಳ್ಕೊ ನೀನು. ಏನಂತ? ನಮೇ ಭಕ್ತ ಪ್ರಣಸ್ಯತಿ. ನಿಜವಾದ ನನಗೆ ಭಕ್ತನಾದವನು ಏನಾಗೋದಿಲ್ಲ, ಅವನು ನಾಶವಾಗೋದೇ ಇಲ್ಲ. ಇದು ಅಶೂರ್. ಯಾವುದಕ್ಕೆ ಅಪ್ಲೈ ಇದು? ಅನನ್ಯ ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯ. ಈ ಮಾತು ಅರ್ಥ ಮಾಡಿ. ಪರ್ಯುಪಾಸನೆ ಅಂದರೆ ಅಂಥದ್ದು ಮಾಡ್ತಾನಲ್ಲ, ಎಂದು ಹಾಳಾಗೋದೇ ಇಲ್ಲ ಅವನು. ಇವೆಲ್ಲ ಕೇಳಿದ್ರೆ ಏನಾಗುತ್ತೆ ಅಂದರೆ, ನಾವು ಆತ್ಮಾವಲೋಕನ ಮಾಡ್ಕೊಳ್ಳೋಕೆ ಅವಕಾಶ ಸಿಗುತ್ತೆ. ಯಾವ ರೀತಿಯಲ್ಲಿ? ನಾವು ಮಾಡಿದ ತಪ್ಪು ಎಂಥದ್ದು? ಅನಿವಾರ್ಯವಾಗಿತ್ತ ಇದು? ಇಲ್ಲ, ಯಾವುದಕ್ಕೂ ಮಾಡಿದ್ದ, ಇನ್ಮೇಲೆ ಹಾಗೆ ಮಾಡಬಾರ್ದು. ತಾನೇ ಇನ್ನೊಬ್ರು ಹೇಳಬೇಕಾಗಿಲ್ಲ, ಅವರಿಗೆ ತಾನೇ ಕರೆಕ್ಟ್ ಮಾಡ್ಕೊಂಡು. ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಏಪಿ ಸ್ಯುಃ ಪಾಪಯೋನಯ
ಸ್ತ್ರಿಯೋ ವೈಶ್ಯಾಸ್ತಥಾ ಶೂದ್ರಾಹ ತೇಪಿ ಯಾಂತಿ ಪರಾಂ ಗತಿ. ಈಗ ಇನ್ನೊಂದು ವರ್ಣದ ವ್ಯವಸ್ಥೆ ಬಂತು. ಈಗ ಇಷ್ಟೊಂದು ಭಕ್ತರು ಬ್ರಾಹ್ಮಣ ಭಕ್ತರು ಅಂತ ಪ್ರಶ್ನೆ ಬಂತು. ಇಲ್ಲ, ಯಾವ ಜಾತಿ ಭಕ್ತರು ಅದು ಪರವಾಗಿಲ್ಲ ಅಂತೇಳಿ. ಭಕ್ತಿ ಆಗ್ಲಿಕ್ಕೆ ಏನಿಲ್ಲ, ಜಾತಿ ಪ್ರಧಾನ ಇಲ್ಲವೇ ಇಲ್ಲ. ಇದು ತುಂಬ ಇಂಟ್ರೆಸ್ಟಿಂಗ್. ಜನ ಇದು ಅಪಾರ್ಥ ಮಾಡಿಕೊಂಡು ಮಾಧ್ವರಿ ಮಾತ್ರ ಮೋಕ್ಷ ಅಂದರೆ ಈಗ ಮಾಧ್ವರಾಗಿ ಹುಟ್ಟಿದವ್ರಿಗೆ, ಅದು ಸ್ವರೂಪತಃ ಮಾಧ್ವರಿಗಲ್ಲ. ಈ ಮಾಧ್ವ ಅಂತ ಮುದ್ರೆ ಹಾಕ್ಸ್ಕೊಂಡ್ರೆ ಮುಗಿದೋದು ಕಥೆ. ಅವನು ಏನು ಮಾಡಬೇಕಾಗಿಲ್ಲ, ಸಂಧ್ಯಾದ ಕೂಡ ಮಾಡಬೇಕಾಗಿಲ್ಲ. ಮುದ್ರೆ ಹಾಕ್ಸ್ಕೊಂಡ್ಬಿಟ್ಟಿದಾರಲ್ಲ, ಅವತ್ತು ಕೂಡ ಹಾಕ್ಸ್ಕೊಂಡ್ರೆ ಸಂಧ್ಯಾದ ಮಾಡಿರಲ್ಲ, ಹಾಕ್ಸ್ಕೊಂಡೋದು ಮಾಡಿರಲ್ಲ. ಯಾಕಂದ್ರೆ ಅವ್ರಿಗೆ ಇದೇ ಇಲ್ಲ. ಅವ್ರಿಗೆ ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ, ಡ್ರೆಸ್ ಹಾಕಿದ್ರೆ ಪೊಲೀಸ್ ಹಾಕ್ತಾರೆ, ಯೂನಿಫಾರ್ಮ್ ಹಾಕ್ಕೊಂಡು ಪೊಲೀಸ್ ಹಾಕ್ತಾನೆ ಅಂತ ತಿಳ್ಕೊಂಡು ಹಾಗೆ ಹೇಳೋರು ಹಾಗೆ ಹೇಳಬಾರ್ದು. ಎಷ್ಟೋ ಜನ ಹಾಗೆ ಹೇಳಿಬಿಡ್ತಾರೆ, ನಮ್ಮನ್ನು ಮುದ್ರೆ ಹಾಕ್ಸ್ಕೊಂಡು ಮೋಕ್ಷ ಗ್ಯಾರಂಟಿ ಅಂದ್ಬಿಟ್ಟು. ತಪ್ಪದು ನೋಡು. ಇದು ಕೊಡೋದು ಅಷ್ಟೇ, ಬರೀ ಅಡ್ಮಿಷನ್ ಟಿಕೆಟ್ ಕೊಟ್ಟರೆ ಅದು ಪಾಸ್ ಪರ್ಮಿಷನ್ ಅಲ್ಲ. ಅದು ಅಡ್ಮಿಷನ್ ಫೀಸ್ ಕೊಟ್ಟಿದ್ರೆ ಅಡ್ಮಿಷನ್ ಟಿಕೆಟ್ ಕೊಟ್ಟಿದ್ದಾರೆ, ಅದು ರೂಲ್. ಅದು ಕೊಡಬೇಕು. ಬಟ್ ಅದು ಯಾವುದು ಕಮಿಟ್ಮೆಂಟ್ ಅಲ್ಲ. ಅದು ಪರೀಕ್ಷೆ ಕೂಡ್ಲಕ್ಕೆ ಎಲಿಜಿಬಿಲಿಟಿ ಇಲ್ಲ ಹೊರತು ಪಾಸ್ ಆಗ್ಲಿಕ್ಕೆ ಎಲಿಜಿಬಿಲಿಟಿ ಅಲ್ಲ. ಅದು ಪಾಸ್ ಆಗ್ಬೇಕಾದ್ರೆ ಓದೇ ಇರಬೇಕು. ಅದನ್ನ ಹೇಳಬೇಕು ಅವ್ರು. ನೋಡವೇ ಎಷ್ಟೇ ಮಾಡಿದ್ರು ತುಂಬ ಜನ ದಾನ ಧರ್ಮ ಮಾಡ್ತಾರೆ ಅಂತ ತಿಳ್ಕೊಂಬಿಟ್ಟು ಏನು ಹೇಳ್ಬೇಕವ್ರಿ, ನಾವಾಗ ಇಷ್ಟು ಮಾಡಿದೆಯಲ್ಲ, ಅದು ನಾನು ಬೇರೆ ಮಾಡಿದೆಯಲ್ಲ, ಬದುಕೋರಿ ಬಿಡು ಅಂತೇಳಿ ಹೇಳ್ಬಾರ್ದು. ಎಲ್ಲ ಸರಿನೇ, ಅದು ಇಷ್ಟಕ್ಕೆ ತಿಳ್ಕೊಳ್ಳೋಕೆ ಹೋಗ್ಬೇಡ. ಇದೇನಿದೆ ಮುಂದೆ, ಇದರಿಂದ ನೀನು ಒಳ್ಳೆ ಸ್ವಭಾವ ಅಂತ ಕನ್ಫರ್ಮ್ ಆಯ್ತು. ಅದಕ್ಕೆ ಹಿತೈಷಿಯಾಗಿ ಹೇಳ್ತೇವೆ, ಆದಷ್ಟು ಕೂಡ ಜ್ಞಾನಕ್ಕೆ ಸಂಪಾದನೆ ಮಾಡು, ದಾರಿ ಹೋಗಿ. ಇದು ಕಳಕಳಿ ಜಾಸ್ತಿ ಆಗುತ್ತೆ. ಆ ರೀತಿ ಬಂದರೆ ಅದು ಗ್ರೇಟ್. ಅದು ಮಿಸ್ಗೈಡ್ ಮಾಡಬಾರ್ದು. ಯಾಕಂದ್ರೆ ನಾವು ಮೋಕ್ಷ ಕೊಡೋರು ಮೋಕ್ಷ ಕೊಡೋರು ನಾವಾದ್ರೆ ಏನು ಮಾಡಬಹುದು, ನಮ್ಮದೇ ಯೋಚನೆ ಮಾಡಬಾರ್ದು ಅಂದರೆ ಮುಗಿದೋಯ್ತು. ಹಾಗೆ ಹೇಳಕ್ಕೆ ಬರೋದು. ಅದೊಂದು ನಾವು ಭ್ರಮೆ ಹೊತ್ಕೊಂಡಾಗತ್ತೆ. ನಮ್ಮ ಮೋಕ್ಷದಾತಗಳು ಅಂತ ಹೇಳಿ ಹೇಳ್ಕೊಂಡಾಗ ಹಾಗೆ ಹೇಳಬಾರ್ದು. ಮತ್ತು ಮೋಕ್ಷ ಕೊಡೋ ದೇವ್ರು ಪ್ರಾರ್ಥನೆ ಮಾಡ್ಬೋದೇ ಹೊರತು ನಿಮ್ಮ ಬೇಕಾದ್ರೆ ಪ್ರಾರ್ಥನೆ ಮಾಡ್ತೇವೆ, ಆದರೆ ಕೊಡಿಸೋದು ಗ್ಯಾರಂಟಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಮಾನ್ಹಿ ಪಾರ್ಥ ವ್ಯಪಾಸ್ತಿ. ತುಂಬ ಜನ ಭ್ರಮೆಗೊಳಗಾಗಿ ಬಿಟ್ಟೇನೆ ಮಾಡಬಾರ್ದು ತಪ್ಪನ್ನು ಮಾಡ್ತಾನೆ. ಮೋಕ್ಷ ಗ್ಯಾರಂಟಿ ಆಯ್ತಲ್ಲ ನಮಗೀಗ, ಏನು ಬೇಕಾದ್ರೂ ಮಾಡು, ಇದಕ್ಕೆಲ್ಲ ಅವಕಾಶ ಕೊಡಬಾರ್ದು. ಅದು ಸಮಾಜ ಹಾಳಾಗಿ ಹೋಗ್ಬಿಡುತ್ತೆ. ಮಾಂಹಿ ಪಾರ್ಥ ವ್ಯಪಾಸರಿತ್ಯ ಏಪಿಶ್ಯು ಪಾಪಯೋನಯ ಶಿಪ್. ಅದು ಎರಡು, ಒಂದು ಬ್ರಾಹ್ಮಣನೇ ಅಲ್ಲ, ಫಸ್ಟು ಪಾಪಯೋನಿ ಬೇರೆ ಜೊತೆಗೆ. ಪಾಪಯೋನಿ ಅಂದರೆ ಯಾವುದು? ಸ್ತ್ರೀಯ ವೈಶ್ಯಾ ತಥಾ ಶೂದ್ರಾ ತೇಪಿ ಯಾಂತಿ ಪರಾಂ ಗತಿ. ಅವರೆಲ್ಲರೂ ಕೂಡ ಹೆಂಗಸರಾಗಿರಲಿ, ಆಮೇಲೆ ವೈಶ್ಯರಾಗಿರಲಿ, ಶೂದ್ರರಾಗಿರಲಿ, ಯಾರೇ ಆಗಿರಲಿ, ಅವ್ರಿಗೇನಿದೆ, ಭಕ್ತಿ ಇದ್ದರೆ ಮೋಕ್ಷ ಅಶೂರ್ಡ್ ಅಂತ ಹೇಳಿ. ಇಲ್ಲಿ ಒಂದು ಸ್ವಾರಸ್ಯದ ಅಂಶ ಇದೆ. ಇಲ್ಲಿ ಓದುವಾಗ ಎರಡು ರೀತಿ ಓದಬಹುದು. ಯಾರು ಪಾಪಯೋನಿಗಳಾಗಿರ್ತಾರೋ, ಸ್ತ್ರೀಯರಾಗಿರ್ತಾರೋ, ವೈಶ್ಯರು ಯಾರೇ ಆಗಿದ್ದರೂ ಭಕ್ತರಾದರೆ ಮೋಕ್ಷಕ್ಕೆ ಹೋಗ್ತಾರೆ, ಇದೊಂದು ಅರ್ಥ. ಇನ್ನೊಂದು ಬಹಳ ಮುಖ್ಯವಾದ ಅರ್ಥ ಅಂದರೆ ಪಾಪಯೋನಿಗಳಾಗಿದ್ದಾರೆ. ಪಾಪಯೋನಿಗಳಾಗಿದ್ದಾರೆ, ಹೆಂಗಸಾಗಿದ್ದಾರೆ, ವೈಶ್ಯರಾಗಿದ್ದಾರೆ, ಶೂದ್ರರಾಗಿದ್ದಾರೆ. ಅಪಾರ್ಥ ಮಾಡೋದು ದೊಡ್ಡ ಗಲಾಟೆ ಇದ್ರ ಮೇಲೆ. ಇಷ್ಟು ಅದೇ ಹೆಂಗಸರೆಲ್ಲ ಪಾಪಿಗಳಾಗಿದ್ದರೆ ಅವರು 50% ಇರೋದ್ರಿಂದ ಗಲಾಟೆ ಮಾಡಿ ಶೋದ್ತಿದ್ವಿ, ಗೀತಾ ಬಿಟ್ಬಿಡಿ ಅಂತ ಹೇಳ್ಬಿಡ್ತಾರೆ. ಹಾಗಲ್ಲ, ಪಾಪಯೋನಯ ಸ್ತ್ರೀಯ ಇರೋದು. ಪಾಪದ ಕಾರಣದಿಂದ ಸ್ತ್ರೀಯರಾಗಿದ್ದರೆ ಅವರಿಗೂ ಸದ್ಗತಿ ಆಗುತ್ತೆ. ಬರೀ ಸ್ತ್ರೀಗೆ ಆಗುತ್ತೆ ಹೇಳಲೇಬೇಕಾಗಿಲ್ಲ. ಭಕ್ತರಾದರೆ ಹಾಗೆ ಆಗುತ್ತೆ, ಅದು ಎಲ್ರಿಗೂ ಕಾಮನ್. ಪಾಪವಶಾತ್ ಸ್ತ್ರೀಯರಾಗಿದ್ದರೂ ಕೂಡ, ವೈಶ್ಯರಾಗಿದ್ದರೂ ಕೂಡ, ಶೂದ್ರರಾಗಿದ್ದರೂ ಕೂಡ ಪಾಪವಶಾತ್ ಬ್ರಾಹ್ಮಣ ಆಗೋ ಚಾನ್ಸ್ ಇಲ್ಲ. ಪಾಪವಶಾತ್ ಕ್ಷತ್ರಿಯ ಆಗೋ ಚಾನ್ಸಸ್ಸು ಕಡಿಮೆ. ಯಾಕಂದರೆ ಎರಡು ಏನವು, ಅದು ಹೇಳೋದು ಕೇಳೋದು ಎರಡು ಅಧಿಕಾರ ಇರೋದಾದ್ರಿಂದ ಸಾಮಾನ್ಯವಾಗಿ ಏನದು, ಪಾಪಯೋನಿಯಿಂದ AS ಆಗಿಬಿಟ್ಟೆ, ಫೇರ್ ಏನೂ ಬರಲಿಲ್ಲ ಆದ್ದರಿಂದ ಪಾಸ್ ಆದ್ರೆ ಹಾಗಾಗಿಬಿಡೋದು. ಪಾಸಾಗೋ ಚಾನ್ಸಸ್ ಸ್ವಲ್ಪ ಬರೆದವನಿಗೆ. ಆದ್ದರಿಂದ ಬ್ರಾಹ್ಮಣ ಯೋನಿ ಎಂಬುದು ಪುಣ್ಯ ಯೋನಿನವ್ರದ್ದು ಏನಲ್ಲ, ಅದು ಪಾಪಯೋನಿ ಅಲ್ಲ. ಇವು ಮಾತ್ರ ಪಾಪಯೋನಿ ಆಗೋ ಚಾನ್ಸ್ ಇದೆ. ಇವು ಎಲ್ಲವೂ ಪಾಪಯೋನಿಗಳಲ್ಲ, ಗೊತ್ತಾಯ್ತು? ಎಲ್ಲವೂ ಪಾಪಯೋನಿಗಳಲ್ಲ. ಕೆಲವು ಪಾಪಯೋನಿಗಳಾಗಬಹುದು, ಅವರು ಕೂಡ ಉದ್ಧಾರ ಆಗ್ತಾರೆ. ಪುರುಷ ಸ್ತ್ರೀಯಾಗಿ ಪಾಪದ ಕಾರಣದಿಂದ ಅವರು ಪುರುಷನೇ, ಸ್ತ್ರೀನೇ, ಇಬ್ಬರಿಗೂ ದೋಷ ಪ್ರಶ್ನೆ ಇಲ್ಲ. ಭಕ್ತಿ ಇದ್ರೆ ಬೋಧೋಯ್ತು. ಕೆಲವರು ಪಾಪವಶಾತ್ ಏನಾಗಬಹುದು, ಸ್ತ್ರೀಯ ಪಾಪವಶಾತ್ ವೈಶ್ಯರಾಗಬಹುದು. ಪಾಪವಶಾತ್ ಏನಾಗಬಹುದು, ಶೂದ್ರರಾಗಬಹುದು. ಪಾಪವಶಾತ್ ಇನ್ನೇನೋ ಆಗಬಹುದು. ಬಟ್ ಅವರಿಗೆಲ್ಲ ಏನಿಲ್ಲ, ಸದ್ಗತಿ ಇಲ್ಲ ಅಂತಲ್ಲ, ಮುಂದೆ ಉದ್ಧಾರ ಆದ್ರೆ ಚಾನ್ಸ್ ಇದೆ ಅಂತ ಹೇಳ್ಬಿಟ್ಟು. ಸ್ತ್ರೀಯೋ ವೈಶ್ಯಾ, ಉದಾಹರಣೆಗೆ ಹೇಳಿಲ್ಲ, ಪಾಪಯೋನಿಯಿಂದಾಗಿ ತಪ್ಪು ಮಾಡಿಬಿಟ್ಟು IAS ಆಗ್ಲಿಕ್ಕೆ ಬರೋದಿಲ್ಲ. ಅದು ಯಾವುದೋ ಕಾರಣಕ್ಕೆ ಅವ್ರು ಏನಾಗಬಹುದು, ಕ್ಲರ್ಕ್ ಆಗ್ಬೋದು. ಕ್ಲರ್ಕ್ ಅವ್ರು ಹೇಳ್ತಾರೆ, ಎಷ್ಟು ಬಜೀತಾರೆ, ನಿಮಗೆ ಏನು ಮಾಡಾಗಿಲ್ಲ. ಈ ಕಡೆ ಪಬ್ಲಿಕ್ ಪ್ರೆಷರು, ಆ ಕಡೆ ಅಫಿಷಿಯಲ್ ಪ್ರೆಷರ್ ಇರುತ್ತೆ, ಭಾರಿ ಕಷ್ಟ ಅಂತ ಮಾತಾಡ್ತಾ ಇರ್ತಾರೆ. ಕಷ್ಟ ಒಂದಷ್ಟು ಕೆಲಸನೇ ಬೇಡ ಅನಿಸ್ಬಿಡ್ತದೆ. ಕೆಲವು ಹೇಳೋದು ಎಷ್ಟೋ ಜನ ಬಿಟ್ಟು ಏನು ಮಾಡ್ತಾರೆ ಅದಕ್ಕಾಗಿ. ಆದರೆ ಅದೆಂಥದ್ದು ಪಾಪಯೋನಿ ಅಂತ ಕರಿಬೇಕಾದ್ರೆ ಚಾನ್ಸ್ ಇದೆ. ಇನ್ನೊಬ್ರು ಇದ್ದಾನೆ, ತುಂಬ ಚೆನ್ನಾಗಿ ನಿಮಗೆ ಗೊತ್ತಿರಬೇಕು. PhD ಆದವ್ರು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಇದ್ದಾರೆ, ಗೊತ್ತಾ ನಿಮಗೆ? PhD ಅವರು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಷ್ಟೇ.
ಕೆಲವರು PhD ಅಲ್ಲ, VC ಆದವರು ಇದ್ದಾರೆ, PhD ಕೂಡ ಅಲ್ಲ. ಯಾಕೆ? ಅದು ಪುಣ್ಯ ಯೋನಿ, ಇದು ಪಾಪ ಯೋನಿ ಅಷ್ಟು. ಇಷ್ಟು ಮಾಡಿದ್ರೆ ಕೆಲಸ ಸಿಕ್ಕಿಲ್ಲ ಅಂತ. ಕೆಲವು ನಿರುದ್ಯೋಗಿಗಳು ಇರ್ತಾರೆ, ಇಷ್ಟು ಮಾಡಿ ನಿರುದ್ಯೋಗಿಗಳು ಇರ್ತಾರೆ, ಇದು ಪಾಪ ಯೋನಿ. ಅಷ್ಟೆಲ್ಲ ಮಾಡಿದ್ರೆ ಒಳ್ಳೆ ಕೆಲಸ ಸಿಗಲಿಲ್ಲ ಅಂದರೆ ಪಾಪ ಯೋನಿ. ಆದರೆ ಓದಿದ್ದೇ ಕಡಿಮೆ, ಅಷ್ಟಕ್ಕೆ ಒಳ್ಳೆಗೆ ಅದೇ ಪುಣ್ಯ. ಯಾರೋ ಹೇಳ್ತಾರೆ ಇಷ್ಟೊತ್ತು, ಅಯ್ಯೋ ಇದೇ ಪುಣ್ಯ ಸರ್, ಸರಿಯಾಗಿ ಕೊಟ್ಟಿದ್ದಾರೆ ನನಗೆ, ಇಷ್ಟ ಬರಬೇಕಂತ ಅಂತ ಹೇಳ್ಬಿಡ್ತಾರೆ. ಕೆಲವು ಪ್ರಾಮಾಣಿಕವಾಗಿ ಹೇಳ್ತಾರೆ. ರ್ಯಾಂಕ್ ಬರೋಣ ಫೇಲ್ ಆದರೆ ದೋಷ, ಫೇಲ್ ಆಗೋರು ಫಸ್ಟ್ ಟೈಮ್ ಪಾತಾಡ್ತಾರೆ, ಭಾರಿ ದೊಡ್ಡ ಸೆಲೆಬ್ರೇಷನ್ನೇ ಮಾಡಬೇಕು. ಯಾಕಂದರೆ ಅವನಿಗೆ ಅದು ಟೂ ಮಚ್. ಅದು ಆ ದೃಷ್ಟಿಯಲ್ಲಿ ಪಾಪಯೋನಿ ಪುಣ್ಯಯೋನಿ ಎಂಬುದನ್ನು ಅರ್ಥ ಮಾಡ್ಕೋಬೇಕು ಫಸ್ಟ್. ಯಾರು ಅಲ್ಲಿ ಚಾನ್ಸಸ್ ಕಡಿಮೆ. ಒಬ್ಬ ಉದಾಹರಣೆ ಪಾಂಡವರು ಕ್ಷತ್ರಿಯರಾಗಿ ಹುಟ್ಟರು, ಪಾಪಯೋನಿಯಾಗಿದ್ರೆ ಅಲ್ಲ. ಅದು ಶೂದ್ರರಾಗಿದ್ದು ಇದರ ಇಷ್ಟಪಟ್ಟು ಮಾಡಿದ ದೋಷ ಆಗಲಿಲ್ಲ, ಇಷ್ಟಪಡದೆ ಮಾಡಿದ್ರೆ ದೋಷ ಆಗ್ತಿತ್ತು. ಅರ್ಥ ಆಯ್ತಾ? ಈ ಕಾರಣ ಇಷ್ಟಪಟ್ಟು ಸೂತಪುತ್ರ ಅನಿಸಲಿಲ್ಲ, ಅಲ್ಲ ಅನಿವಾರ್ಯವಾಗಿ ಬಂತು. ಅದು ಬೈತಾ ಇದ್ರು ಸೂತಪುತ್ರ ಅಂತೇಳಿ. ಅರ್ಥ ಆಯ್ತಾ? ಅದು ಬರೀ ಸೂತಪುತ್ರ ಅಂತ ಬೈಯೋದಿಲ್ಲ, ಅವನು ಸೂತನೇ, ಅವನು ಸೂತಪುತ್ರ ಅಂತ ಬೈಯೋದಿಲ್ಲ. ಪಶು ಅಂತ ಬೈಯೋದಿಲ್ಲ, ಮನುಷ್ಯನ ಪಶು ಅಂತ ಬೈದ. ಪಶು ಬಂದ್ರೆ ನನಗೆ ಗೊತ್ತಿಲ್ಲ, ನಾನು ಪಶುವಾಗೇ ಇರೋದು ನಾನು ಅಂತ ಹೇಳ್ತಾನೆ. ಇವೆಲ್ಲ ವಿಶ್ಲೇಷಣೆ ಯಾರೂ ಮಾಡಲಿಲ್ಲ, ಆಚಾರ್ಯ ಒಬ್ಬರೇ ಮಾಡಿ. ಮನ್ಮನಾಭವ ಮದ್ಭಕ್ತ. ಇದು ಉದಾಹರಣೆಗೆ ತುಂಬೂರು ಗಂಧರ್ವ ಇರೋದು ಎಲ್ಲಿ ವಾಸ ಮಾಡ್ತಿರೋದೀಗ? ಶಿಖಂಡಿಯ ದೇಹದೊಳಗೆ. ಗೊತ್ತಾಯ್ತು? ಅದು ತನ್ನ ಪನಿಷ್ಮೆಂಟ್. ಅದು ಎಲ್ಲಿ ಸಾಯೋವರೆಗೂ ಆಗಿರ್ಬೇಕಾಗಿತ್ತು, ಪಾಪ ನೂರಾರು ವರ್ಷ ಆಗಿರ್ಬೇಕಾಗಿತ್ತು. ಅದು ಡಿಫೆಕ್ಟ್. ಒಂದು ಕೆಲಸಕ್ಕೆ ವಾಂಟೆಡ್ ಪ್ಲೇಸ್ಗೆ ಹಾಕಿದ್ರು, ಅದು ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಲ್ಲ, ಅನ್ವಾಂಟೆಡ್ಗೆ ಹಾಕಿದ್ದಾರೆ. ಕೆಲವರು ಬೆಂಗಳೂರು ಪನಿಷ್ಮೆಂಟ್ ಟ್ರಾನ್ಸ್ಫರ್ ಬೆಂಗಳೂರಿಗೆ ಬಂದರೆ, ಯಾಕೆ ಅವರೆಲ್ಲ ಬೇರೆ ಕಡೆ ಸೆಟ್ ಆಗಿಬಿಟ್ಟಿದ್ದಾರೆ. ಇಲ್ಲಿ ಬರೋ ಇಷ್ಟ ಇಲ್ಲ, ಅವರಿಗೆ ಲೈಫೇ ಇಷ್ಟಪಡೋದಿಲ್ಲ. ಅವ್ರಿಗೆ ಇಲ್ಲೇ ಟ್ರಾನ್ಸ್ಫರ್ ಆದರೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಇದ್ದಾಗ. ಕೆಲವರಿಗೆ ಕೊಪ್ಪ ಟ್ರಾನ್ಸ್ಫರ್, ಈಗೇನೋ ಗೊತ್ತಿಲ್ಲ, ಅದು ಕೊಪ್ಪಕ್ಕೆ ಹಾಕಿದ್ರು ಅಂದರೆ ಭಾರಿ ಇದು ಅಂತೇಳಿ. ಆದರೆ ಇವತ್ತೇ ಅಲ್ಲಿ ಅವರಿಗೆ ಫಸ್ಟ್ ಅಲ್ಲಿಗೆ ಹಾಕಿ ಅಂತ ಕೇಳ್ತಾರೆ. ಅದು ಪಾಪ ಯೋನಿ ಅಲ್ಲ ಅವನು. ಅದಕ್ಕೆ ಏನು ರೂಲ್ ಮಾಡಿದರು? ಅವ್ರು ಇದ್ದೂರು ಹೇಳಿದ್ರೆ ಭಾರಿ ಅನ್ಯಾಯ ಮಾಡ್ತಾನೆ, ಆದಷ್ಟು ಇದ್ದೂರಿಗೆ ಕೊಡಬೇಡಿ ಟ್ರಾನ್ಸ್ಫರ್. ನಾನು ಗೊತ್ತಾಯ್ತಾ? ಇದೆಲ್ಲ ಪರಿಚಯ ಇರ್ತಾರೆ, ಎಲ್ಲ ಇರ್ತಾರೆ, ಅದಕ್ಕೆ ದೂರದೂರಿಗೆ ಹಾಕಿದ್ ಬೇಡ, ಅದು ಪನಿಷ್ಮೆಂಟ್. ಇದೆಲ್ಲ ಪನಿಷ್ಮೆಂಟ್ಗೂ ಅರ್ಥ ಇದೆ. ಏಕಾಶಿ ಉಪವಾಸ ಬೀಳೋದು ಶಾಪ ಕೊಟ್ಟರೆ ಶಾಪನೇ ಅಲ್ಲ, ಅದು ದೊಡ್ಡ ಬರ. ಅದು ಉಪವಾಸ ಆಗೋ ಬರ್ತಿದ್ದ, ಶಾಪ ಬೇರೆ, ಅದು ಪುಣ್ಯ ಬೇರೆ ಬಂತು. ಅದು ಬೇರೆ ಸುಪಾಸ ಬೀಳೋದು, ದ್ವಾಚರಿಗೆ ಊಟ ಇಲ್ಲದೆ ಹೋದರೆ ಫಜಿತಾಗ. ಇದೆಲ್ಲ ರಿಲೇಟಿವ್ ಟರ್ಮ್ಸ್ ಅವೆಲ್ಲ. ಕಿಂ ಪುನರ್ ಬ್ರಾಹ್ಮಣ ಪುಣ್ಯಾ ಭಕ್ತಾ ರಾಜರ್ಷಯಸ್ತಥಾ ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವಮಾಂ. ಇನ್ನು ಬ್ರಾಹ್ಮಣರ ಬಗ್ಗೆ ಹೇಳಬೇಕಾ? ಅವ್ರು ಏನಾರು ಆದರೆ ಉದ್ಧಾರ ಆಗೇ ಆಗ್ತಾರೆ ಅಂತೇಳಿ ನಿಜವಾದ ಬ್ರಾಹ್ಮಣರಿಗೆ ಹೇಳಿದ್ದೆ ಹೊರತು ವೇಷಭೂಷಣದ ಬ್ರಾಹ್ಮಣರಿಗೆ ಹೇಳಿದ್ದಲ್ಲ. ರಾಜರ್ಷಯ ಅಂತ ಕರೆದು, ಪುಣ್ಯ ರಾಜರ್ಷಯ ಅಂತೇಳಿ, ಪುಣ್ಯವಂತ ರಾಜರ್ಷಿಗಳು. ಅನಿತ್ಯ ವಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವಮಾಂ. ನೋಡು ಅರ್ಜುನ, ಇದು ಅನಿತ್ಯವಾದ ಲೋಕ, ಅಸುಖವಾದ ಲೋಕ. ಅನಿತ್ಯ ಲೋಕ ಅಂದ್ರೇನು? ಮಾರ್ಟಲ್ ವರ್ಲ್ಡ್. ಇದು ಎರಡನೇದಾಗಿ ಅಸುಖ, ಸುಖ ಇಲ್ಲದ್ದು. ಸುಖ ಸ್ವಲ್ಪ ಇದೆ ಅಂತ ಹೇಳೋದಕ್ಕೋಸ್ಕರ ಸುಖದ ಪದ ಉಪಯೋಗಿಸಿದರು. ಅಸುಖ ಅಂತ ಕರೆದು, ಸುಖವಿಲ್ಲದ್ದು ಅಂತ ಕರೆದಿದೆ. ಸುಖ ಇದೆ, ನಿತ್ಯವಲ್ಲ, ಆದ್ದರಿಂದ ಇದ್ರೂ ಕೂಡ ಉಪಯೋಗ ಇಲ್ಲ. ಅನಿತ್ಯ ವಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವಮಾಂ. ಇದೊಂದು ಸ್ವಾರಸ್ಯ, ತುಂಬ ಒಳ್ಳೆಯ ವಾರ್ತೆ. ಯಾಕೆ ಪರಮಾತ್ಮ ಇಲ್ಲಿ ಭೂಲೋಕದಲ್ಲಿ ಹುಟ್ಟಿಸ್ತಾನೆ, ಬೇರೆ ಲೋಕದಲ್ಲಿ ಯಾಕೆ ಸಾಧನೆ ಮಾಡಿಸೋದಿಲ್ಲ ಅಂದರೆ, ಈ ಅನಿತ್ಯತ್ವ ಎಲ್ರಿಗೂ ಅನುಭವಕ್ಕೆ ಬರುತ್ತೆ. ಇದು ಅನಿತ್ಯ ನಮಗೆ ಬಂದಿಲ್ಲ, ಬಿಟ್ಬಿಡಿ. ಅದು ಆ್ಯಕ್ಚುಲಿ ಏನಿರ್ಬೇಕದು ಅನಿತ್ಯ ಅಂತ ಅನಿಸ್ತಿರ್ಬೇಕದು. ಕ್ಷಣಕ್ಕೆ ಅನಿತ್ಯ ಅಂತ ಅನಿಸ್ಬೇಕು. ಅದಕ್ಕೋಸ್ಕರ ಇಲ್ಲೇ ಸಾಧನೆ ಹೋಗಿ. ಇವತ್ತು ಕಾಲೇಜ್ ಲೈಫ್ ಅನಿತ್ಯ, ಕೆಲಸ ಪರ್ಮನೆಂಟ್ ಜಾಬ್. ಪರ್ಮನೆಂಟ್ ಸ್ಟೂಡೆಂಟ್ ಅದ್ರ ಗತಿಯೇನು? ಪರ್ಮನೆಂಟ್ ಪಾಸ್ ಆಗೋದಿಲ್ಲ ಅಂತ ಅರ್ಥ. ಪರ್ಮನೆಂಟ್ ಕೆಲಸ ಸಿಕ್ಕರೆ ದೊಡ್ಡದು. ಅದಕ್ಕೇನೆ ಯಾವಾಗ ಸ್ಟೂಡೆಂಟ್ ಲೈಫ್ ಎಂಬುದು 3 ವರ್ಷದ ಕೋರ್ಸ್ 3 ವರ್ಷಕ್ಕೆ ಮುಗಿಸ್ಬೇಕು, 5 ವರ್ಷಕ್ಕೆ ಮುಗಿಸ್ಬೇಕು. 1 ವರ್ಷ ಜಾಸ್ತಿ ಮಾಡಿದರೆ ಅದು ದೋಷನೇ. ಅದಕ್ಕೆ ಮಾಲ್ಟಲ್ ವಿದ್ಯಾರ್ಥಿ ಜೀವನ ಹೇಗೋ ಮನುಷ್ಯ ಲೋಕ ಹೇಗೆ ಅರ್ಥ ಮಾಡ್ಕೊಳ್ಳಿ. ಕೃಷ್ಣ ಕೊಡೋದು ನೋಡಿ, ಯೋಗ ಅನಿತ್ಯ ಅಸುಖ. ಹೌದು, ಹೇಳದೆ ಹೋದರೂ ಅನಿತ್ಯ ಅಸುಖನೇ. ತಿಳ್ಕೊಳ್ಳುವಂತೆ ಬುದ್ಧಿಪೂರ್ವಕತ್ವ ಅಬುದ್ಧಿಪೂರ್ವಕತ್ವ ಯಾವಲ್ಲ ಎಚ್ಚರ ಇರಲಿ. ಟೆಂಪರರಿ ಜಾಬಲ್ಲಿ ಇದ್ದರೆ ಟೆಂಪರರಿ ಜಾಬ್ ಅಂತ ಅರ್ಥ ಹೇಗಿರುತ್ತೆ, ಹಾಗೆ ಇದು ಟೆಂಪರರಿ ಲೋಕ, ಈ ಸುಖ ಅಲ್ಲ ಎಚ್ಚರ ಯಾವಾಗಲೂ ಇದ್ದು ಬಿಟ್ರೆ ದೇವ್ರ ಪೂಜೆ ಮಾಡಬೇಕು ಅನ್ಸುತ್ತೆ. ಭಜಸ್ವಮ, ನನ್ನನ್ನು ಆರಾಧನೆ ಮಾಡು. ಮನ್ಮನಾಭವ ಮದ್ಭಕ್ತೋ ಮದ್ಯಾತೀಮಾಂ ನಮಸ್ಕುರು ಮಾಮೈವೇಶ್ಯಸಿ ಯುಕ್ತ ಇಮಂ ಆತ್ಮಾನಂ ಮತ್ಪರಾಯಣ. ಮನ್ಮನಾಭವ, ನನ್ನನ್ನು ಭಜನೆ ಮಾಡು ಅಂತ ಹೇಳಿದೆ. ಹೇಗೆ ಭಜನೆ ಮಾಡಬೇಕು? ಮನ್ಮನಾಭವ, ಮನಸ್ಸಿಡು. ನೋಡಿ, ಇದೊಂದು ಮನಸ್ಸು ಶುರುವಾಯಿತು. ತುಂಬ ಜನ ಭಾರಿ ವಯಸ್ಸಾದ ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಇನ್ನಿದ್ದೇನು ಉಪಯೋಗ ಅಂತ. ತಪ್ಪದು. ಮಣ್ಣು ಸ್ಮರಣೆ ಮಾಡೋಕ್ಕಂತೂ ಬರುತ್ತಲ್ಲ, ಆ ಚಾನ್ಸ್ ನಿಮಗಿದೆ, ಅವೆಲ್ಲ ಮಾಡ್ಕೋಬೇಕು. ತಿಳಿತಾ? ಅದೂ ಬರಲಿಲ್ಲ, ಆಗ ಇನ್ನೇನು ಮಾಡಕ್ಕೆ ಬರ್ತಾ ಇಲ್ಲ ಅಂದರೆ ಎಲ್ಲ ಮರಬು ನೂರಾಣ್ ಸೇರ್ಕೊಂಡು ಹೋಗ್ಬಿಟ್ಟು ಆಗಿನ ಸಾಕು ಸೇರಿ ಅರ್ಥ ಇದೆ. ಸ್ಮರಣೆ ಮಾಡೋಷ್ಟು ನಿಮಗಿದೆ ಅಂದರೆ ಮಲಗಿ ಪರಮಾತರದಿ ಪಾಡಲು ಹೇಳಿಬಿಟ್ಟಿದ್ದಾರೆ.
ಡೆಸ್ಪರೇಟ್ ಅಂತ ತಿಳ್ಕೊ, ಅದೊಂದು ಚಾನ್ಸ್ ಅಷ್ಟೇ. ಬನ್ಮನಾ ಭವ, ಮದ್ಭಕ್ತ ಭವ, ನನ್ನ ಭಕ್ತನಾಗು. ಮದ್ಯಾಜಿ ಭವ, ನನ್ನ ಯಾವುದೇ ಯಜ್ಞಯಾಗ ಮಾಡಿ ನನಗೋಸ್ಕರ ಮಾಡು. ಮಾಂ ನಮಸ್ಸು, ನನಗೆ ನಮಸ್ಕಾರ ಮಾಡು. ನಿನಗೆ ಬೇರೆ ನಮಸ್ಕಾರ ಮಾಡಬೇಕು ಅಂತಲ್ಲ, ಮಾಡಿದರೆ ಅಂತರ್ಯಾಮಿ ಆದರೆ ನನಗೆ ಮಾಡು ಅಂತ. ಅವರಿಗೂ ಮಾಡು, ನನಗೂ ಮಾಡು. ನನಗೆ ಮಾಡ್ಬೇಕಾದ್ರೆ ನಾನು ಅಂತರ್ಯಾಮಿ ಬೇಡ, ನನಗೆ ಅಷ್ಟೇ ಮಾಡು. ಮಾಂ ನಮಸ್ಕುರು ಮಾಮೈ ವೈಶ್ಯಸಿ ಯುಕ್ತವ್ಯಂ ಆತ್ಮಾನಂ ಮತ್ಪರಾಯಣ. ಇದೊಂದು ಪ್ರಶ್ನೆ ಬರುತ್ತೆ. ಇಲ್ಲಿ ಮದ್ಭಕ್ತನಾಗು ಅಂತ ಹೇಳಿಬಿಟ್ಟು ನನ್ನ ಮನಸ್ಸು ಸಾಕು, ನನ್ನ ಭಕ್ತನಾಗು ಅಂತ ಕೇಳಿದರೆ ಮದ್ಭಕ್ತನಿಗೆ ಹೇಳ್ತಿರೋದೇನ, ಭಕ್ತನಾದವನಿಗೆ ಹೇಳ್ತಿರೋ, ಮತ್ತೆ ಭಕ್ತ ಅಂತ ಯಾಕೆ ಹೇಳಬೇಕು? ಅದಕ್ಕೊಂದು ಅರ್ಥ ಇದೆ, ಹೀಗೆ ಮಾಡಿದರೆ ಭಕ್ತ ಅಂತ ಒಂದು. ಇನ್ನೊಂದು ಅರ್ಥ, ಭಕ್ತ ಅಂದರೆ ಅನ್ನ ಅಂತ ಅರ್ಥ. ಇನ್ನೊಂದು ಅರ್ಥ ಇದೆ, ನಾವು ಭಕ್ತರು ಅನ್ನ ತಿನ್ನೋರದ್ದು ಅರ್ಥ ಹೇಳ್ಕೊಳ್ಬೇಕಾರೆ ಗೊತ್ತಾಯ್ತಾ. ಭಕ್ತ ಅಂದ್ರೆ ಅನ್ನ ಅನ್ನ ಅರ್ಥ. ಮದ್ಭಕ್ತಮ್ ಅಂದ್ರೆ ಏನು? ನನಗೆ ನೈವೇದ್ಯ ಮಾಡಿದ ಅನ್ನವನ್ನು ತಿನ್ನು ಅಂತ. ಅದಕ್ಕೆ ನೈವೇದ್ಯ ಮಾಡು ಅಂತ ಅರ್ಥ. ಅದೇ ನೈವೇದ್ಯ ಶೇಷವನ್ನು ತಗೋ ಅಂತ ಅರ್ಥ. ಮದ್ಭಕ್ತ ಅರ್ಥ ಆಯ್ತಾ ಈಗ? ಮದ್ಭಕ್ತ ಶಬ್ದಕ್ಕೆ, ಭಕ್ತ ಶಬ್ದಕ್ಕೆ ಭಾಗ, ಪಾಲು, ಅನ್ನ, ಅನೇಕ ಅರ್ಥಗಳಿವೆ. ಇದರಲ್ಲಿ ಸಾಮಾನ್ಯವಾಗಿ ಬೇರೆ ಒಂದೇ ಅರ್ಥ ತಗೊಂಡು ರಿಪಿಟೇಷನ್ ಆಗಲ್ಲ. ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು. ಅನ್ನ ತಿನ್ನು, ಅನ್ನ ತಿಂದೇ ಇರ್ಲಿಕ್ಕಾಗೋದಿಲ್ಲ. ಆ ನೈವೇದ್ಯ ಮಾಡಿ ತಿನ್ನು, ಆಯ್ತಾ? ನೈವೇದ್ಯ ಮಾಡಿ ತಿನ್ನೋದು ವೆರಿ ಸಿಂಪಲ್. ಟ್ಯಾಕ್ಸ್ ಕೊಟ್ಟ ದುಡ್ಡು ಆಗೋ ಹಾಗೆ. ಟ್ಯಾಕ್ಸ್ ಕೊಟ್ಟು ವೈಟ್ ಆಗೋದು ಅನ್ನ, ಅಕ್ಕಿ ಅನ್ನಕ್ಕೆ ನೈವೇದ್ಯ ಮಾಡಬೇಕಾಗಿಲ್ಲ. ಬೆಳಗ್ಗೆ ಇದೆ ಅಂತ ತಿಳ್ಕೊಬಾರ್ದು. ರಾಗಿ ಮಾಡಿಸೋದು ಕಪ್ಪಿರುತ್ತೆ, ಆದ್ದರಿಂದ ಅದಕ್ಕೆ ಮಾಡಬೇಕು. ಅದು ಬ್ಲಾಕ್ ರೈಸ್ ಇದ್ದಾಗ. ಇದಾದ್ರೆ ವೈಟ್ ರೈಸ್ ಅಲ್ಲ, ಬಣ್ಣ ಬಿಳಿ ಇದ್ರು ಅದೇನದು ವೈಟ್ ರೈಸ್ ಅಲ್ಲ, ಬ್ಲಾಕ್ ರೈಸೇ. ಬ್ಲಾಕ್ ಬನಿ ಬ್ಲಾಕ್ ಇರಲ್ಲ. ಬ್ಲಾಕ್ ಬನಿ ಕೂಡ ವೈಟ್ ಕಲರ್, ಅವ್ರ ಕಲರ್ ಹೇಗೆ ಇರಬೇಕು ಹಾಗೆ ಇರುತ್ತೆ. ಬ್ಲಾಕ್ ಅಂತ ಹೆಸರು ಅನ್ಅಕೌಂಟೆಂಟ್ ಅಂತ. ಇಲ್ಲೂ ಹಾಗೆ ನೈವೇದ್ಯ ಮಾಡದೇ ಇದ್ದಾನೆ ಏನಂತ ಕರೀತಾರೆ? ಬ್ಲಾಕ್ ರೈಸ್ ತಿನ್ನಬಾರದು ಅಂತ. ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇವ ಯಶ್ಯಸಿ. ಕೊನೆಗೆ ಏನು ಮುಕ್ತಿ ಕೊಡ್ತೀವಿ, ಎಂಥ ಮುಕ್ತಿ ಕೊಡ್ತೀವೋ, ಎಷ್ಟು ಕಷ್ಟಪಟ್ಟು ಲಾಸ್ಟ್ ಬ್ಯಾಚ್ ಇರುತ್ತೆ. ಯಾತ್ರೆ ಎಷ್ಟೋ ಸತಿ ಬುಕ್ ಮಾಡಿಸ್ತಾರೆ ತೀರ್ಥಯಾತ್ರೆಗೆ, ಲಾಸ್ಟ್ ಸೀಟ್ ಸಿಕ್ಬಿಡುತ್ತವ್ರಿ ಪಾಪ. ಗೊತ್ತಾಯ್ತಾ? ಅವ್ರು ಜಗಳ ಮಾಡ್ತಾರೋ, ನಮಗೆಲ್ಲ ಮೊದಲು ಕೊಡಬೇಕಾಗಿತ್ತು, ನೀವು ಲೇಟಾಗಿ ಬಂದರೆ ಏನೋ ಕಾರಣ ಕೊಡ್ತಾರೋ ವಿಚಾರ ಬಿಟ್ಬಿಡಿ ಅಂದ್ರೆ. ಕೊಟ್ಟವ್ರಿಗೆ ಏನು ಹ್ಯಾಪಿ ಇಲ್ಲ? ಒಳ್ಳೆ ಬಸ್ ಸಿಕ್ಕಿದೆ, ಎಲ್ಲ ಸರಿ ಇದೆ, ಯಾವುದಾದ್ರು ಅನ್ವಾಂಟೆಡ್ ಸೀಟ್ ಸಿಕ್ಬಿಟ್ಟಿದೆ. ನಮ್ಗೆ ಹೀಗಾಗ್ಬೋದಂತ ಪ್ರಶ್ನೆ ಈಗ. ನಾವೆಲ್ಲ ಇಂಥ ಕೇಸ್ಗಳು ಲಾಸ್ಟ್ ಮೋಕ್ಷದಲ್ಲಿ ಕೆಲವು ಹಾಗೆ ಹೇಳೋರು ಇದ್ದಾರೆ. ತಮಾಷೆ ಅಂದರೆ ಈ ಮಠದವ್ರನ್ನ ಇಲ್ಲಿ ಕೊಡಿಸ್ತಾರೆ, ಬೇರೆ ಮಠದವ್ರನ್ನ ದೂರ ಕೊಡಿಸ್ತಾರೆ. ಮೋಕ್ಷದಲ್ಲಿ ದೂರ ಇದೆಲ್ಲ ಹೇಳಿ ತಲೆ ಕೆಟ್ಟೋಗಿರುತ್ತೆ. ಮೋಕ್ಷದಲ್ಲೂ ಕೂಡ ಏನಿದೆ, ದೇವ್ರು ಪಕ್ಷಪಾತ ಮಾಡ್ತಾರೆ ಅಂತ ಆಗ್ಲಿಲ್ಲ. ಹಾಗಿದ್ರೆ ದೇವ್ರು ಹೇಳ್ತಾರೆ ಯೋಚನೆ ಮಾಡಬೇಡ. ಮುಕ್ತಿ ಅಂದ್ರೆ ಅಲ್ಲಿ ಮುಕ್ತಿಯಲ್ಲಿ ಏನಿಲ್ಲ ಗೊತ್ತಾ? ಲಾಸ್ಟ್ ಬೆಂಚು ಮೇಲೆ ಅವೇ ಯಾವುದೂ ಇಲ್ಲ. ಎಲ್ಲಿ ಕೂತರು ಎಲ್ಲ ಒಂದೊಂದು ಸೀಟ್ ಹಾಕಿರ್ತಾರೆ. ಎಲ್ಲರೂ ಕಾರಲ್ಲಿ ಸೀಟ್ ಇದ್ದಾಗೆ ಒಂದೊಂದೇ ಸೀಟ್ ಇದ್ದರೆ ಪ್ರಶ್ನೆ ಬರೋದಿಲ್ಲ. ಇಬ್ಬರು ಬರೋದ್ರಿಂದ ಕಾಮೆಂಟ್ಸ್ ಇರ್ತದೆ. ಎಲ್ಲ ಇಂಡಿವಿಜುವಲ್ ಫುಲ್ ಹ್ಯಾಪಿನೆಸ್ ಇರೋದ್ರಿಂದ ಅದಿಲ್ಲ. ಬಟ್ ಹೇಳ್ಬೇಕಾದ್ರೆ ಹೇಳ್ತಾರೆ, ನಾನು ಕೇಳಿದ್ದೇನೆ ಅದನ್ನು. ಹೇಳ್ಬೇಕಾದ್ರೆ ಬೇರೆ ಮಠದವರಿಗೆ ಚಾಪೆಯಾಗಿ ದೂರ ಕೊಡಿಸ್ತಾರೆ, ಇವರು ಸೋಮಾದರು ಕೊಡಿಸ್ತಾರೆ. ಮುಕ್ತಿ ಶಬ್ದನೇ ಹೋಯ್ತಲ್ಲ ಅರ್ಥ ಆಗಿದ್ರೆ. ಸುಖಿ ಕಾಮೇತೆ ಅರ್ಥ ಮಾತ್ರ ಹೊರಟೋಯ್ತು. ಇವ್ರಿಗೆ ಬೇಡ, ಅದು ದೂರ ಕೊಡಿಸ್ತಾರೆ, ತಪ್ಪಾಗಲಿಲ್ಲ. ಇಷ್ಟು ಚಿಲ್ಲರೆ ಮಾತಾಡ್ಬಿಟ್ಟು ಏನಾಗಿದೆ, ಮುಕ್ತಿ ಬಗ್ಗೆ ಉಪನ್ಯಾಸ ಮಾಡಿದರೆ ಯಾರು ಕೇಳ್ತಾರೆ? ಹಾಗೆಲ್ಲ ಮಾಡಬಾರ್ದು. ಮುಕ್ತಿ ಬಗ್ಗೆ ನೀವು ಹೇಳ್ಬೇಕಾದ್ರೆ ಅದು ಮುಕ್ತಿ ಇಲ್ಲೆಲ್ಲ ಟೆಂಪರ್, ಇವೆಲ್ಲ ಉಪಾಧಿಕ. ಈ ಮಠದ ಮುಂದಿನ ಬೇರೆ ಮಠದ ಬೇರೆ ಮಠದ ಆಗಬಾರ್ದೇನು? ಸಾಧ್ಯನೇ. ಅದು ವಿಚಿತ್ರ ಕಲ್ಪನೆಗಳು ಹೇಳೋದಕ್ಕೆ ಸಾಧ್ಯ ಇಲ್ಲ. ಕೆಟ್ಟ ಕಲ್ಪನೆಗಳು. ಒಳ್ಳೆಯವನಾಗಬೇಕು, ಅದು ಕರೆಕ್ಟ್ ಅಷ್ಟೇ ಹೊರತು ಸುಮ್ಮನೆ ತರೋದಲ್ಲಿ ಹೇಳ್ತಿರೋ ಕಾರಣ ಅಂತ ತುಂಬ ನಡೀತಾ ಇದೆ. ಅವೇ ಜಾಸ್ತಿ ನಡೀತಿರೋದು. ಮಾಮೈ ವೈಶ್ವತಿ ಭಕ್ತ ಇವಂ ಆತ್ಮಾನಂ ಮತ್ಪರಾಯಣ. ನನ್ನ ಹತ್ರ ಬಂದೇ ಬರ್ತೀಯ ನಿನಗೆ ಗ್ಯಾರಂಟಿ. ಈ ಮಾತೊಂದು ಹೇಳ್ತಾರೆ. ಕೈಗೆ ತಕ್ಷಣ ಏನಾಗಲಿಲ್ಲ, ತಕ್ಷಣ ಸತ್ಯ. ಸ್ವಲ್ಪ ದಿವಸ ಎಲ್ಲ ಚಲೋಕ ಆಮೇಲೆ ಹೋಗ್ತಾರೆ. ಸ್ವಲ್ಪ ಕಷ್ಟಪಟ್ಟರು, ಮುಕ್ತಿಗೆ ಹೋಗಿದ್ರು, ಅದ್ರ ಮೇಲೆ ಯೋಚನೆ ಇಲ್ಲ. ಸ್ವಲ್ಪ ಪ್ರಾಬ್ಲಮ್, 4th ಅಟೆಂಪ್ಟ್ 5th ಅಟೆಂಪ್ಟ್ ಪಾಸ್ ಮಾಡಿದರೆ ಹಾಗೆ ಮೊದಲೇ ಅಟೆಂಪ್ಟಲ್ಲಿ ರಿಟ್ರೀಟಲ್ಲಿ ಪಾಸ್ ಆಗಲಿಲ್ಲ. ಕಾರಣ ಮಂಥರ್ಯ ಮಾತು ಕೇಳಿ ಮಾಡಿದ್ದಕ್ಕೆ ದೋಷ ಬಂತು. ಗೊತ್ತಾಯ್ತಾ? ಉಳಿದವ್ರಿಗೆ ಹಾಗಿಲ್ಲ. ಬೇರೆ ಅತ್ಯಂತ ಸೋತ್ತಮ ದ್ರೋಹ ಇದು. ಅಂಥ ಪ್ರಸಂಗ ಮಾಡದೇ ಇದ್ದವರಿಗೆ ನನ್ನ ಹತ್ರ ಬರ್ತೀವಿ, ಯೋಚನೆ ಮಾಡಬೇಡ. ನನ್ನ ಹತ್ರ ಬರ್ತೀನಿ ಅಂತ ಯಾಕೆ ಹೇಳ್ಬೇಕಾಗ್ಲಲ್ಲ ಅಂದರೆ, ಸಾಮೀಪ್ಯ ಮುಕ್ತಿ ಅಂತ ಒಂದಿದೆ, ಹತ್ರ ಬರೋ ಮುಕ್ತಿ. ಉಳಿದವ್ರಿಗೆ ಯಾರು ಏನು ಹೇಳಬೇಕು? ಎಷ್ಟು ಜನ ಮುಂದಿನ ಎಷ್ಟು ಜನ ಕೊಡ್ಲಿಕ್ಕೆ ಬರುತ್ತೆ ನಿಮಗೆ? ಮುಂದಿನ 10 ಜನ 100 ಜನ 1000 ಜನ ಕೊಡ್ಬೋದು. ಎಷ್ಟು ಜನ ಸಿಗಲ್ಲ. ದೇವ್ರು ಹಾಗಲ್ಲ, ಎಲ್ಲ ಕಡೆಯಿಂದ ಎಲ್ಲರಿಗೂ ಹತ್ರ ಇರ್ತಾರೆ ದೇವ್ರು. ಉಳಿದವ್ರಿಗೆ ಯಾರು ಏನು ಸಾಮೀಪ್ಯ ಮುಕ್ತಿ ಸಿಗೋದಿಲ್ಲ ಅಂತ ಹೇಳ್ಬೋದು. ಅರ್ಥನೇ ಇಲ್ಲ. ಯಾಕೆ ದೇವ್ರಿಗೆ ಎಲ್ಲ ಕಡೆ ಇರೋದ್ರಿಂದ ಈಗಲೂ ಸಾಮೀಪ್ಯದಲ್ಲೇ ಇರೋದು ನಾವೀಗ. ಬುದ್ಧಿಪೂರ್ವಕ ಇಲ್ಲ. ಅದಕ್ಕೆ ನಾವು ಒಂಟಿ ಅಂತ ತಿಳ್ಕೊಂಡಿದ್ದೇವೆ. ಒಂಟಿ ನಾವಲ್ಲ, ಜೊತೆಗೆ ಯಾರು ಇರ್ತಾರೆ? ಯಾವಾಗಲೂ ಇವರು ಇದ್ದೇ ಇದ್ದಾರೆ, ಹತ್ತಿರದಲ್ಲಿದ್ದಾರೆ. ಅದಕ್ಕಾಗಿ ಮಾಮೇ ವೈಶ್ಯಸಿ ಯುಕ್ತ್ವಾ ಏವಂ ಆತ್ಮಾನಂ ಮತ್ಪರಾಯಣ. ಈ ರೀತಿ ಯೋಗವನ್ನು ಹೊಂದಿದರೆ ಬಂದೇ ಬರ್ತೀಯ.
ಆದ್ರೆ ಮತ್ಪರಾಯಣ ಮೊದಲು ತಿಳ್ಕೋಬೇಕು. ಮತ್ಪರಾಯಣ, ಪರಾಯಣ ಅಂದ್ರೆ ಏನು? ಹರಿರೇವ ಪರಹ, ಹರಿರೇವ ಗುರು. ಈ ದೀಕ್ಷೆ ಪೂರ್ತಿ ಇರಬೇಕು. ಇಷ್ಟೆಲ್ಲ ಹೇಳಿದ್ಮೇಲೆ ಕೆಳಗೆ ಹೇಳಿ ಕುತಃ ಕ್ಷಿಪ್ರಂ ಭವತಿ ಧರ್ಮಾತ್ಮ, ಅದೆಲ್ಲ ಒಟ್ಟಿಗೆ ಸೇರಿ ಬಂದ್ಬಿಟ್ಟಿದೆ. ಕ್ಷಿಪ್ರಂ ಭವತಿ ಧರ್ಮಾತ್ಮ, ಅವನು ಸ್ವರೂಪತಃ ಅಯೋಗ್ಯನಾಗಿದ್ದರೆ ಏನಾಗ್ತಿದ್ದಿಲ್ಲ, ಅವನು ಧರ್ಮಾತ್ಮ ಆಗ್ತಾನೇ ಇರಲಿ, ಖಂಡಿತ ಆದಾದ್ಮೇಲೆ ಏನಾಯ್ತದೀಗ? ನಮಗೆಲ್ಲ ಸ್ವರೂಪ ಗೊತ್ತಾಗೋದಿಲ್ಲ. ಈ ರೀತಿ ನೋಡ್ಬೇಕು ನಾವು. ಅವನು ಜೀವನದ ಎಷ್ಟು ಭಾಗ ಭಕ್ತನಾಗಿದ್ದ, ಎಷ್ಟು ಭಾಗ ಭಕ್ತನಾಗಿಲ್ಲ, ಮತ್ತು ಭಕ್ತನಾಗಿದ್ದ ಅವನ ಕ್ವಾಲಿಟಿ ಹೇಗೆ, ಬೇರೆ ಕ್ವಾಲಿಟಿ ಹೇಗೆ. ಎಷ್ಟೋ ಜನ ಎಲ್ಲೆಲ್ಲೋ ತಿಂತಿರ್ತಾರೆ, ಬಟ್ ಹೇಳ್ತಾರೆ ನಮಗೆ ಬೇರೆ ಗತಿನೇ ಇಲ್ಲ, ಏನು ಮಾಡಾಗಿಲ್ಲ, ನೀವೆಲ್ಲ ಪುಣ್ಯವಂತರು ಅಂತ ಸರಿಗಿದ್ದವ್ರನ್ನ ಹೊಗಡುತ್ತಾರೆ. ಕೆಲವರು ಹಾಗಲ್ಲ, ನಿಮ್ಮ ಹಣೆ ಬಾರ, ನಾವು ಎಷ್ಟು ದಿವಸ ತಿಂತೀವಿ ಅಂತ ಅವರು ಸಿಗ್ತಾರೆ. ದೇ ಎಂಜಾಯ್ ಇಟ್, ವೆರಿ ಇಂಪಾರ್ಟೆಂಟ್. ತಪ್ಪು ಮಾಡ್ತಾನೆ ಎಂಬುದು ಎಷ್ಟು ಇಂಪಾರ್ಟೆಂಟು, ತಪ್ಪನ್ನು ಎಂಜಾಯ್ ಮಾಡಿದರೆ ಸ್ವರೂಪನೇ ಕೆಟ್ಟದು ಅಂತ ಅರ್ಥ. ತುಂಬ ಜನ ಎಂಜಾಯ್ ಮಾಡೋದಿಲ್ಲ, ದುಃಖ ಪಡ್ತಾರೆ. ಏನಿದೆ ಅನಿವಾರ್ಯ, ಎಷ್ಟು ಕಷ್ಟ ಇದೆ, ಏನು ಮಾಡೋದು, ಯಾವುದೋ ಪಾಪ ಅಂತ ಹೇಳ್ಕೊತಾರೆ. ಅದು ಸ್ವರೂಪ ಅಲ್ಲ. ಅದು ಎಂಜಾಯ್ ಮಾಡಿದ ತಕ್ಷಣ ಸ್ವರೂಪ ಆಗಿಬಿಡುತ್ತೆ. ಗೊತ್ತಾಯ್ತಾ? ಆ ರೀತಿ ಇರಬಾರ್ದು. ನಾವಿರತೋ ದುಶ್ಚರಿತಾತ್ ನಾಭಕ್ತೋ ಮತ್ ಸಮಾಹಿತ ದೇವಾಂಶಾದಿಶ್ವೇವ ಚೈತದ್ಭವತಿ ಉಕ್ತಂಚ ಶಾಂಡಿಲ್ಯ ಶಾಖಾಯಾಮ್. ಈ ರೀತಿ ತುಂಬ ತಪ್ಪು ಮಾಡೋದು, ಮತ್ತೆ ಭಕ್ತನಾಗೋದು, ಇವೆಲ್ಲ ಕೂಡ ಸಾಮಾನ್ಯರಿಗೆ ಅನ್ವಯ ಆಗೋದಿಲ್ಲ. ಸಾಮಾನ್ಯವಾಗಿ ಇದ್ದೇ ಇರ್ತಾರೆ, ಅದೇ ಟೈಪೇ ಇರ್ತಾರೋ. ಏತದ್ಭವತಿ ಸಾಮಾನ್ಯ 3 ವರ್ಷ ಕೋರ್ಸ್ ಜನರಲಿ ಹೇಗೆ ಮುಗಿಸ್ತಾರೆ? ಎಲ್ಲರೂ ಕೂಡ ಇವತ್ತು 10% ರಿಸಲ್ಟ್ ಬಂದಾಗ ಏನರ್ಥ? ಸರಿಯಾಗಿ ಮುಗಿಸಿದ್ದಾರೆ ಅಂತ ಆಯ್ತು. ಕೆಲವು ಎಕ್ಸೆಪ್ಷನ್ಸ್ ಇರುತ್ತೆ, ಭಾರಿ ದಡ್ಡ ಫೇಲ್ ಆಗ್ಬೋದು, ಅತಿ ಬುದ್ಧಿವಂತನೂ ಫೇಲ್ ಆಗ್ಬೋದು. ಅವ್ನಿಗೊಂದು ಕಾರಣ ಇರುತ್ತೆ, ಪರೀಕ್ಷೆ ದಿವಸ ಏನಾಗಿರುತ್ತೆ ಅವನಿಗೆ ಫೇಲ್, ಅದು ಔಪಾಧಿಕ ಅಷ್ಟೇ. ಆದ್ರೆ ಆಗಬಾರ್ದ ನಿಯಮ ಏನೂ ಇಲ್ಲ. ಅದು ಜನರಲಿ ಆ ರೀತಿಯ ಸ್ವಭಾವ. ಆದ್ದರಿಂದ ಇಂಥ ಕೆಲಸ ಆಗಬೇಕಾದ್ರೆ ದೇವತೆಗಳಾಗಿರಬೇಕು, ದೇವಾಂಶರಾಗಬೇಕೇ ಹೊರತು ಉಳಿದವರಿಗೆಲ್ಲ ಮಹಾಪಾಪ ಮಾಡೋ ಸಾಧ್ಯ ಇಲ್ಲ. ಮಹಾಪಾಪ ಮಹಾಪುಣ್ಯ 2 ಕೇಸುಗಳು ಯಾರಿಗೆ ಅಪ್ಲಿಕಬಲ್? ಅದು ದೇವತೆಗಳಿಗೆ ಮಾತ್ರನೇ. ಅದಕ್ಕೆ ಫುಟ್ಪಾತಲ್ಲಿ ಹಂಪ್ ಹಾಕ್ತಾರೆ. ಯಾರು ಫುಟ್ಪಾತಲ್ಲಿ ಹಂಪ್ ಹಾಕ್ತಾರೆ? ಯಾತಕ್ಕೆ? ಬೀಳ್ತಾರೆ ಅಷ್ಟೇ. ಅದರಿಂದ ಏನೂ ಆಗೋದಿಲ್ಲ, ಬೀಳ್ತಾರೆ. ಇಲ್ಲಿ ಹಂಪ್ ಹಾಕ್ತಾರೆ ಯಾತಕ್ಕೆ? ಇಲ್ಲಿ ವೆಹಿಕಲ್ ಬರೋದ್ರಿಂದ ಇಲ್ಲಿ ರಿಸ್ಕ್ ಇದೆ, ಅಲ್ಲಿ ರಿಸ್ಕ್ ಇಲ್ಲ. ಫುಟ್ಪಾತಲ್ಲಿ ಮೊದಲೇ ಹಂಪಿದ್ದಾಗ ಇರುತ್ತೆ ಫುಟ್ಪಾತ್ಗಳೆಲ್ಲ, ಇನ್ನೂ ಹಂಪಾಕಿರೋ ಗತಿಯನ್ನು ಜನ ಬೀಳ್ತಾನೆ ಇರ್ತಾರೆ ಅಷ್ಟೇ. ನಾವಿರತೋ ದುಶ್ಚರಿತಾತ್ ನಾ ಭಕ್ತೋ ನಾ ಸಮಾಹಿತ ಸಮ್ಯಕ್ ಭಕ್ತೋ ಭವೇತ್ ಕಶ್ಚಿತ್ ವಾಸುದೇವೇ ಅಮರಾಶಯ ದೇವರ್ಷಯಸ್ತತಂಶಾಶ್ಚ ಭವಂತಿ ಕ್ವಚ ಜ್ಞಾನತಃ ಇತಿ. ನಾ ವಿರತೋ ದುಶ್ಚರಿತಾತ್ ಮೊದಲು ಹೇಳಿಬಿಡ್ತಾರೆ. ಎಂದೂ ಕೂಡ ದುಶ್ಚಟಗಳನ್ನು ಬಿಡಲೇಬೇಕು, ದುರಾಚಾರಿಗಳಾಗಲೇಬಾರದು, ಭಕ್ತನಾಗದೇ ಇರಬಾರದು. ನಾ ಅಸಮಾಹಿತ ಮನಸ್ಸಿನ ಹತೋಟಿ ಇತ್ಯಾದಿನ ಕಳ್ಕೊಳ್ಳೋಕೆ ಹೋಗಬಾರದು. ಇವೆಲ್ಲ ಕಾಮನ್, ಎಲ್ಲರಿಗೂ ಹೇಳಿದ್ದು. ಸಮ್ಯಕ್ ಭಕ್ತೋ ಭವೇತ್ ಕಶ್ಚಿತ್ ವಾಸುದೇವೇ ಅಮರಾಶಯ. ಸಮ್ಯಕ್ ಭಕ್ತನಾಗೇ ಇರಬೇಕು ಯಾವಾಗಲೂ ಕೂಡ. ಆದರೆ ದೇವತೆಲ್ಲ ಯಾವುದೋ ಕಾರಣಕ್ಕೋಸ್ಕರ ಏನಾಗ್ತಾರೆ, ಅವರು ದಾರಿ ತಪ್ತಾರೆ, ಮತ್ತೆ ಸರಿ ಹೋಗ್ತಾರೆ. ಈ ರೀತಿ ಎಲ್ಲರಿಗೂ ತಿಳ್ಕೊಳಕ್ಕೆ ಹೋಗಬೇಡಿ. ದೇವರ್ಷಯ ತದಂಶಾಶ್ಚ ಭವಂತಿ ಕ್ವಚ ಜ್ಞಾನತಃ. ವಿಶೇಷ ಜ್ಞಾನ, ಅಧಿಕ ಜ್ಞಾನ ಅಂತ ಅರ್ಥ. ಅದರಿಂದಾಗಿ ಒಮ್ಮೊಮ್ಮೆ ಏನಾಗುತ್ತೆ, ಅವರಿಗೆ ತಪ್ಪು ಮಾಡ್ತಾರೆ. ಉಳಿದವರಿಗೆಲ್ಲ ಹೇಳಿದ ಮಾತಲ್ಲ ಇದು. ಸುಗ್ರೀವ ಎಲ್ಲರೂ ಎಲ್ಲ ತಪ್ಪು ಮಾಡಿದವರೆಲ್ಲ ಈ ಕೇಸಿ ಸೇರಿದವ್ರೆ. ಅತೋನ್ಯ ಕಶ್ಚಿತ್ ಭವತಿ ಚೇತ್ ದಾಂಭಿಕತ್ವೇನ ಸೋನುಮೆ ಆಚಾರ್ಯ ಅಷ್ಟೇ ಹೇಳಿಬಿಟ್ರು. ದೇವದೇವಾಂಶಭೂತನ ಅಲ್ಲ ಅವನು. ತಪ್ಪು ಮಾಡ್ತಾನೆ ಅಂದ್ರೆ ಅವ್ನು ಸಾಮಾನ್ಯ ದುಷ್ಟ ಅಂತಾನೆ ಅರ್ಥ. ಗೊತ್ತಾಯ್ತು? ಅವ್ನು ಅನೌನ್ಸ್ ಮಾಡಿ ಹೇಳಬೇಕಾಗಿಲ್ಲ ಅವನ ಮುಂದೆ. ನಾವು ತಿಳ್ಕೊಂಡು ದೂರ ಇದ್ಬಿಡೋದ ವಾಸಿ. ಗೊತ್ತಾಯ್ತು? ರಿಸ್ಕ್ ಯಾಕೆ ಅಂತೇಳಿ. ಆ ಸ್ವರೂಪ ಒಳ್ಳೇದಿರಬಹುದು ಅಂತ ತಿಳ್ಕೊಂಡು ಅವ್ನು ದುಷ್ಟತನ ನೋಡಿಯೂ ಕೂಡ ಏನು ಮಾಡಿಕೊಡ್ದು, ಒಂದು ಜೊತೆ ಇರ್ಲಕ್ಕೆ ಹೋಗ್ಬಾರ್ದು. ಇನ್ನು ಭಾರಿ ಒಳ್ಳೆಯವನಪ್ಪ, ಮತ್ತು ಭಾರಿ ಒಳ್ಳೆಯವನೇ ಸೂತಕ ಇರೋವರೆಗೆ ಏನು ಮಾಡಲ್ಲ ನಾವು, ಬಟ್ ಅಷ್ಟೇ ಒಳ್ಳೆ ಕೆಟ್ಟವರಾಗಿ ಕಟ್ಟಿವರಾಗವ್ರೆ ಹತ್ರ ಬರಬೇಡ. ಆಮೇಲೆ ಬರ್ತೀಯಪ್ಪ, ಏನು ಯೋಚನೆ ಇಲ್ಲ, ಬಂದರೆ ಬೇಡ ಅಂತ ಹೇಳೋದಿಲ್ಲ. ಆಗೋದಿಲ್ಲ ಬರೋದಿಲ್ಲ ಹಾಗೆಲ್ಲ ಹೇಳಬಾರ್ದು. ಯಾಕಂದ್ರೆ ನಮಗೆ ಅದೆಲ್ಲ ಗೊತ್ತಿಲ್ಲ. ಅಷ್ಟು ಹೇಳ್ಬೋದೇ ಹೊರತು ಅವನು ಮೈಲಿಗೆಯಲ್ಲಿದ್ದ ಕಾಲಕ್ಕೆ ಯಾವ ರಿಸ್ಕ್ ತಗೊಂಡು ಕೂಡ ಅವನ್ನ ಏನು ಮಾಡೋದಿಲ್ಲ, ಸ್ಪರ್ಶಾದಿಗಳನ್ನು ಮಾಡೋದಿಲ್ವೋ ಹಾಗೆ ನಾವು ಅಂಥ ದುಷ್ಟತನ ಗೊತ್ತಾಗ್ಬಿಟ್ರೆ ದೂರ ಇರೋದೇ ಕ್ಷೇಮ. ಧೃತರಾಷ್ಟ್ರ ಆ ರೀತಿ ಮಾಡಲಿಲ್ಲ, ಆದ್ದರಿಂದ ಏನಾಯಿತು, ಎಷ್ಟು ಅನುಭವಿಸ್ಬೇಕಾಯ್ತು. ವಿಭೀಷಣ ಮಾಡಿಬಿಟ್ಟೆ ಎಸ್ಕೇಪ್ ಆಗಿಬಿಟ್ಟ. ವಿಭೀಷಣ ಒಂದು ಸ್ಟೇಜ್ವರೆಗೂ ಕಾದ, ಇನ್ನು ಫೈನಲ್ ಯುದ್ಧ ಡಿಕ್ಲೇರ್ ಆಗೋಯ್ತು, ನಾ ಇರೋದಿಲ್ಲ ಅಂತ ಹೊಟ್ಟು ಬಂದ್ಬಿಟ್ಟು. ಈ ಸ್ಟೇಜಿಗೆ ಬಂದರೆ ಒಳ್ಳೇದು. ಮೊದಲು ಅಡ್ಜಸ್ಟ್ ಮಾಡ್ಕೋಬೇಕು, ತಪ್ಪಲ್ಲ. ತೀರಾ ಇನ್ಕಾರಿಜಬಲ್ ಅನ್ನೋ ಸ್ಟೇಜ್ ರೀಚ್ ಆಗಿಬಿಟ್ಟಿದ್ರೆ ಅವನು ಬಿಟ್ಟು ಬಿಡಬೇಕಷ್ಟು. ಅಭಿಮಾನ ಇಟ್ಕೊಳ್ಳೋ ಅರ್ಥ ಇಲ್ಲ. ಸಮ್ಯಕ್ ಭಕ್ತೋ ಭವೇತ್ ಕಶ್ಚಿತ್ ವಾಸುದೇವೆ ಅಥೋ ಅನ್ಯ ಕಶ್ಚಿತ್ ಭವತಿ ಚೇತ್ ಡಾಂಭಿಕತ್ವೇನ ಸೋ ಅನುಮೇಯ. ನಿತ್ಯದಲ್ಲೂ ದುರಾಚಾರ್ಯ ಇದಕ್ಕಿಂತ ಮಠಕ್ಕೆ ಬಂದ್ಬಿಟ್ಟ.
ಕುತ್ಕೊಂಡು ಏನು ಜ್ವರ ಬಂದುಬಿಟ್ಟ, ಓಹೋ ಗೊತ್ತಾಯ್ತು ಏನೋ ಪ್ರಾಬ್ಲಮ್ ಇದೆ ಅವನಿಗೆ, ಅದು ಬಂದಿದ್ದಾನೆ, ಮತ್ತೆ ನಾಳೆ ಗ್ಯಾರಂಟಿ ಬರುತ್ತೋ ಅವನಿಗೆ. ಅವತ್ತು ಕಂಡ್ರೆ ಮತ್ತೆ ಗುಡ್ ಬೈ, ಹೋಗಿದ ಮರ ಏನು ರುಚಿನೇ ಇರಲಿಲ್ಲ, ನನಗೆ ಬರೋಲ್ಲ ಅಂತ ಹೇಳ್ಬಿಟ್ಟು, ನಾಟು ಏನು ಟೆಸ್ಟ್ ಮಾಡ್ಲಿಕ್ಕೆ ಬಂದಿದ್ದ, ಬರೆದು ಹೊರಟು ಮತ್ತೆ ಅಲ್ಲ ನನಗೆ ಸೇರೋದಿಲ್ಲ ಅಂತ ಹೇಳ್ಬಿಟ್ಟು. ಎಷ್ಟೋ ಜನ ಹೇಗಿದ್ದಾರೆ. ಆ ದೃಷ್ಟಿಯಿಂದ ಅದನ್ನೆಲ್ಲ ಡಾಂಭಿಕರೇ ಹೊರತು. ಏನೋ ಡಾಂಭಿಕರು ಅಂದ್ರೆ ಏನು, ತೋರಿಕೆಗೆ ಹಾಗಿರ್ತಾರೆ, ತೋರಿಕೆಗಿದ್ದಾರೆ ಹೊರತು ಮನಪೂರ್ವಕ. ಅದೇ ಡಂಭ ಅಂದ್ರೆ ಅದು ಸಾಮಾನ್ಯ. ಡಂಭ ಬೇರೆ, ಜಂಭ ಬೇರೆ. ಡಾಂಭಿಕತನ ಅಂತ ಜಂಭ ಮಾಡೋದು ಅಂದ್ರೆ ಗರ್ವ ಕನ್ನಡದಲ್ಲಿ. ಸಂಸ್ಕೃತದಲ್ಲಿ ಡಾಂಭಿಕ ಶಬ್ದಕ್ಕೆ ಅರ್ಥ ಏನು ಅಂದರೆ ಇಲ್ಲದ್ರೆ ಇದ್ದ ಪ್ರದರ್ಶನ ಮಾಡೋದು, ಗೊತ್ತಾಯ್ತಾ. ತೋರಿಕೆ ಅಂದ್ರೆ ಅದೇನೆ. ಉದರ ವೈರಾಗ್ಯವಿದು ಅಂತ ಹೇಳ್ತಾರೆ. ವೈರಾಗ್ಯ ಇದೆ, ನಿಜವಾದ ವೈರಾಗ್ಯ ಇಲ್ಲ. ಯಾರೋ ಲಂಚ ಕೊಟ್ಟರು ಬಿಸಾಕ್ಬಿಟ್ಟ, ಅವನು ಸನ್ಮಾನ ಮಾಡಿಬಿಟ್ರು, ಅವ್ನು ಬಿಸಾಕಿದ್ದು ಅದಕ್ಕೆಲ್ಲ ಕಡಿಮೆ ಕೊಟ್ಟದ್ದು ಬಿಸಾಕಿರೋದು, ಗೊತ್ತಾಯ್ತಾ. ಕಡಿಮೆ ಇವನಿದ್ರೆ ಉಳಿದವರಿಗೆ ಚಂಬಾಳ ಗೊತ್ತಿದ್ದಾರೆ, ಅವ್ರ ವಿಷಯ ಗೊತ್ತಿಲ್ಲ. ಹಾಗಾಗಿ ಡಾಂಭಿಕತ್ವ ಅಂಬುದು ವಿಚಿತ್ರವಾಗಿರೋದು. ಸಾಮಾನ್ಯವಾಗಿ ಕಲಿಯುಗದಲ್ಲಿ ಜನರಲ್ಲಿ ಅಂಥ ಟ್ರೆಂಡ್ ಜಾಸ್ತಿ. ಅದು ಅನ್ಲೆಸ್ ಅದರ್ವೈಸ್ ಪ್ರೂವ್ಡ್, ಡಿಸ್ಪ್ರೂವ್ಡ್, ಅದು ಹಾಗೆ ಒಪ್ಕೋಬೇಕಲ್ಲ. ಅಥೋನ್ಯ ಕಶ್ಚಿತ್ ಭವತಿ ಚೇತ್ ದಾಂಭಿಕತ್ವೇನ ಸೋ ಅನುಮೇಯ. ಇದನ್ನು ನಮ್ಗೆ ಯಾತಕ್ಕೆ ಎಚ್ಚರಿಕೆ ಕೊಟ್ಟರು ಅಂದರೆ, ನೀವು ಜಾಮೇಲಾದಿಗಳನ್ನ ನೀವು ಚೇಂಜ್ ಆಗ್ಬೋದು ಅಂತ ತಿಳ್ಕೊಂಡು ಎಲ್ಲರ ಜೊತೆಗೂ ಕೂಡ ಈಗಲಿಂದ ಇರ್ಲಕ್ಕೆ ಹೋಗಬೇಡಿ. ದೂರ ಇರೋದೇ ಕ್ಷೇಮ, ರಿಸ್ಕ್ ಇಲ್ಲ. ಹಾವಾಡಿಗೆ ಹಾವಾಡಿಸ್ತಾನೆ ಅಂತ ಹಾವು ಮುಟ್ಲಕ್ಕಾಗತ್ತಾ? ಅವ್ನಿಗೆ ಗೊತ್ತಿದೆ ಮುಟ್ತಾನೆ, ನಾವು ಮುಟ್ಲಕ್ಕಾಗತ್ತಾ? ಅದನ್ನು ದೂರ ಇರಿ. ಸತ್ಸಂಗಾತ್ ಮಹತ್ಯಪಿ ಕಥಂಚಿತ್ ಭಕ್ತಿರ್ಭವತಿ. ದೃಷ್ಟಾಂತ ಕೊಡ್ತಾರೆ ನೋಡಿ. ಸಾಧಾರಣ ಪಾಪಾನಂತೂ ಸತ್ಸಂಗಾತ್ ಮಹತ್ಯಪಿ ಕಥಂಚಿತ್ ಭಕ್ತಿರ್ಭವತಿ. ಸಾಧಾರಣ ಭಕ್ತಿ ಇರುವ ಇತರೇಶ. ಉಳಿದವರು ಒಳ್ಳೆ ಮಂತ್ರಿ ದುರ್ಯೋಧನಾದಿಗಳು ಇದ್ದಾರೆ. ದುರ್ಯೋಧನಾದಿಗಳ ಬಗ್ಗೆ ಒಂದು ಮಾತು ತಿಳ್ಕೊಂಡಿರ್ಬೇಕು. ನಿತ್ಯ ದುರ್ಪೂಜೆ ಆಗುತ್ತೆ, ಅವ್ರ ಎಲ್ಲ ಆಗ್ತಾ ಇದೆ. ಅವರು ಅದೇ ಊಟ ಮಾಡ್ತಾರೆ, ನೈವೇದ್ಯನೇ ಊಟ ಮಾಡಬೇಕು. ಅವ್ರು ಬೇರೆ ಹಾಕಿ ಅಂತ ಹೇಳಾಗಿಲ್ಲ. ಏನದು ಸಹಜವಾಗಿ ಬಂದಿರೋದು, ಅದರಿಂದ ಸಾಧನೆ ಅಲ್ಲ. ಅದು ಆಗಲೇಬೇಕು ಅಂತ ಹಠ ಇಲ್ಲ ಅವನಿಗೆ, ನಿರ್ವಾಹ ಇಲ್ಲ. ಮತ್ತೆ ಹೋದ ವ್ರತ ಮಾಡಿ ಊಟ ಮಾಡೋದು ಅಷ್ಟೇ ಹೊರತು ವ್ರತ ಮಾಡ್ತೀನಿ ಅಂತ ಅವನೇ ಹೇಳಲ್ಲ. ಒಂದು ಸಿಕ್ಕಾಕೊಂಡೆ ಅಂತ ಹೇಳ್ತಾನೆ ಹೊರತು ವ್ರತ ಮಾಡಕ್ಕೆ ಬಂದೆ ಅಂತ ಹೇಳಲ್ಲ. ಉಳಿದವರ ಬರಕ್ಕೆ ಬಂದೇ ಇದ್ದೇವೆ ಅಂತ ಹೇಳ್ತಾ. ಯಾವುದೋ ಕಾರಣಕ್ಕೋಸ್ಕರ ಸಾಧಾರಣ ಪಾಪಿಗಳು ಸತ್ಸಂಗದಿಂದಾಗಿ ಒಳ್ಳೆ ರೀತಿಯಲ್ಲಿ ಬದುಕೋ ಚಾನ್ಸಸ್ ಇದೆ. ಆದರೆ ಒಳಗಿನ ಭಕ್ತಿ ಬರೋದು ಬಹಳ ಕಡಿಮೆ. ಸಾಧಾರಣ ಭಕ್ತಿ ಇರುವ ಇದ್ದಾರೆ. ಸಾಧಾರಣ ಭಕ್ತಿನೂ ಬರ್ಬೋದು ಕೆಲವರಿಗೆ. ಆ ಭಕ್ತಿ ಯಾತಕ್ಕೆ ಉಪಯೋಗ ಆಗಲ್ಲ? ಮೋಕ್ಷಕ್ಕೆ ಉಪಯೋಗ ಆಗಲ್ಲ. ಸಾಧಾರಣ ಭಕ್ತಿಯಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಸಾಧನೆ ಮಾಡ್ಲಿಕ್ಕೆ ಆಗೋದು. ಮೋಕ್ಷಕ್ಕೆ ಸಾಧನೆ ಆಗೋದಿಲ್ಲ. ವಿಶೇಷ ಭಕ್ತಿನೇ ಬೇಕು. ಮುಂದೇನಾದ್ರು ಕೋರ್ಸ್ ಕಂಟಿನ್ಯೂ ಮಾಡೋ ಐಡಿಯಾ ಇದ್ದರೆ ಅವ್ರಿಗೆ ಸಾಮಾನ್ಯ ಮಾಡಿಸ್ಕೊಂಡ್ರೆ ಉಪಯೋಗ ಇಲ್ಲ. ಕ್ವಾಲಿಫಿಕೇಷನ್ಸೇ ಕಷ್ಟ ತೊಗೊಂಡ್ರೆ ಏನಾಗುತ್ತೆ? ಅದು ಸಾಕು ಅಷ್ಟೇ ಹೊರತು ಅಚೀವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸಹ ಇದಕ್ಕೆಲ್ಲ ಮತ್ತೆ ಆಧಾರ ಕೊಡ್ತಾರೆ ವಿಷ್ಣು ಪುರಾಣದ ಮಾತು. ಸಾ ಶತಮತಿ ರೂಪಾಯಾತಿಯೋರ್ಥ ತೃಷ್ಣಾಂ ವ್ರತಂ ಅಧಮ ಚೇಷ್ಟಮವೈಹಿ ನಾಸ್ಯ ಭಕ್ತಂ ಇತಿ ಹಿ ವಿಷ್ಣು ಪುರಾಣೆ. ವಿಷ್ಣು ಪುರಾಣದ ವಾಕ್ಯ. ಅವನು ಶಠಮತಿ ಅಂದ್ರು ಒಂದೇ, ಆಷಾಢಭೂತಿ ಅಂದ್ರು ಒಂದೇ, ಡಾಂಬಿಕ ಅಂದ್ರು ಒಂದೇ. ಅವನು ಹಣಕಾಸಿಗೋಸ್ಕರ ಆ ವೇಷದಲ್ಲಿ ಹೋದರೆ ಏನು ಸಿಗುತ್ತೆ ಅವನಿಗೆ? ಬೆನಿಫಿಟ್ ಇದೆ ಅಂತ ಹೇಳಿಬಿಟ್ಟು ಅರ್ಥ ತೃಷ್ಣಾಂ ತಮ್ಮ ಅಧಮಚೇಷ್ಟಮವೈಹಿ ನಾಸ್ಯ ಭಕ್ತಂ. ಅಧಮಚೇಷ್ಟ ಸ್ವರೂಪದ ಕೆಟ್ಟವನಾದ್ದರಿಂದ ಭಕ್ತ ಅಂತ ತಿಳ್ಕೊಂಡು ಹೋಗಬೇಡಿ, ಮೋಸ ಹೋಗ್ತೀರಷ್ಟೇ. ಹಾಗೆ ಮಾಡಬಾರದು. ಸಾ ಅಶ್ರದ್ಧಾನಸ್ಯ ವಿವರ್ಧಮಾನ ವಿರಕ್ತಿ ಮನ್ಯತ್ರ ಕರೋತಿ ಪುಂಸಾಮಿತಿ. ನಿಜವಾದ ವೈರಾಗ್ಯ ಇದ್ದರೆ ಬೆಳೀತಾ ಬೆಳೀತಾ ಹೋಗ್ಬಿಟ್ಟು ಏನಾಗುತ್ತದೋ ವಿಶೇಷ ದೇವರ ಆರಾಧನೆಗೆ ಕಾರಣ ಆಗಿಬಿಡುತ್ತೆ. ಇಲ್ಲೋದ್ರೆ ಆಗೋದಿಲ್ಲ. ಇನ್ನೊಂದು ಕಡೆ ನಾರದರ ವಾಕ್ಯ. ಇದೆಲ್ಲ ಬ್ರಹ್ಮಸೂತ್ರ ಇವತ್ತು ಮೋಕ್ಷ ಧರ್ಮದಲ್ಲಿ ಇವತ್ತು ಸಿಗುತ್ತೆ ವಾಕ್ಯಗಳೆಲ್ಲ. ಸಾ ಶ್ರದ್ಧಾನಸ್ಯ ವಿವರ್ಧಮಾನ ವಿರಕ್ತಿ ಮನ್ಯತ್ರ ಕರೋತಿ ಪುಂಸಾಮಿತಿ ಚ ವೇದಾಸ್ವಧೀತ ಮಮ ಲೋಕನಾಥ ತಪ್ತಂ ತಪೋ ನಾನೃತ ಮುಕ್ತ ಪೂರ್ವಂ ಪೂಜಾಂ ಗುರುಣಾಂ ಸತತಂ ಕರೋಮಿ ಪರಸ್ಯ ಗುಹ್ಯಂ ನ ಚ ಭಿನ್ನ ಪೂರ್ವಂ ಗುಪ್ತಾನಿ ಚತ್ವಾರಿ ಯಥಾಗಮಂ ಮೇ ಶತ್ರೌ ಚ ಮಿತ್ರೇ ಚ ಸಮೋಸ್ಮಿ ನಿತ್ಯಂ ತಂಚಾಪಿ ದೇವಂ ಶರಣಂ ಪ್ರಪನ್ನಃ ಏಕಾಂತಭಾವೇನ ನಮಾಮ್ಯಜಸ್ರಂ ಏತೈರ್ವಿಶೇಷೈ ಪರಿಶುದ್ಧ ಸತ್ವಃ ತಸ್ಮಾನ್ನ ಪಶ್ಯೇಯಮನಂತಮೇನಂ. ಇದೆಲ್ಲ ನಾರದರ ಮಾತಿದೆ. ಇಷ್ಟು ಕೂಡ ಮೋಕ್ಷ ಧರ್ಮದೊಳಗೆ ಅವರು ನಾರದರು ಒಂದು ಸ್ಟೇಜಲ್ಲಿ ದೇವ್ರು ಹುಡ್ಕೊಂಡು ಹೋಗ್ತಾರೆ. ದೇವ್ರು ಕಾಣೋದಿಲ್ಲ. ಅವಾಗ ಹೇಳ್ತಾರೆ, ನನಗೆ ಯಾಕೆ ದೇವ್ರು ಕಾಣ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾರೆ. ನನಗೆ ಯಾಕೆ ಕಾಣ್ತಾ ಇಲ್ಲ? ಕೆಲಸ ಏನು ಮಾಡ್ತೀವಿ ನಾವು, ಸರಿಯಾಗಿ ಓದಕ್ಕೆ ಬರದೆ ಹೋದರೆ ಫಸ್ಟ್ ಸ್ಪೆಕ್ಟ್ ತೆಗೆದು ಒರೆಸ್ತಾನೆ. ಯಾಕೆ ಇಲ್ಲೇನೋ ಡಿಫೆಕ್ಟ್ ಇದೆ ಅಂತ ತೋರಿಸ್ತಾನೆ. ಅಲ್ಲೂ ಇದ್ರೆ ಏನು ಮಾಡ್ತೇವೆ, ಏನೋ ಸ್ವಲ್ಪ ಒಳಗೆ ಕಣ್ಣಲ್ಲಿ ಏನೋ ಬಿದ್ದಿದೆ ನೋಡ್ತಾನೆ. ಅದು ಇಲ್ಲ ಅಂದರೆ ಯಾಕೋ ಕಣ್ಣು ರಿಪೇರಿಗೆ ಬಂದಿದೆ ಅಂತ ಕಾಣುತ್ತೆ ಅಂತ ತಿಳ್ಕೊತಾನೆ. ಫಸ್ಟ್ಗೆ ತಿಳ್ಕೊಂಬೋದಿಲ್ಲ ಅಲ್ಲಿರ್ಬೋದು ಅಂತೇಳಿ. ಅದಕ್ಕೆ ಯಾಕೆ ದೇವ್ರು ಕಾಣ್ತಾ ಇಲ್ಲ? ನಾನು ವೇದ ಓದಿಲ್ಲ ಅದಕ್ಕೆ ದೇವ್ರು ಕಾಣೋದಿಲ್ಲ ಅಂತ ಹೇಳಾಗಿಲ್ಲ. ವೇದ ಸ್ವಧೀತ ಮಮ ಲೋಕನಾಥ. ವೇದಾಧ್ಯಯನ ಮಾಡಿದ್ದೇನೆ ನಾನು, ಯಾಕೆ ದೇವ್ರು ಕಾಣ್ತಾ ಇಲ್ಲ? ಇದರ ಅರ್ಥ ಏನಾಯಿತು? ವೇದಾಧ್ಯಯನ ಮಾಡಿದರೆ ದೇವರು
ಕಾಣಬೇಕು, ಅದು ಫಲ. ಮತ್ತು ಮೆಡಿಕಲ್ ಓದಿ ಡಾಕ್ಟ್ರ್ ಕೆಲಸ ಸಿಗೋದಿಲ್ಲ ಅಂದರೆ ಥರ್ಡ್ ಕ್ಲಾಸ್ ಪಾಸ್ ಆಗಿರಬೇಕು ಅಂತ ಅರ್ಥ ಅಷ್ಟೇ. ಸಾಧನತ್ವೋಕ್ತೇಶ್ಚ. ಇನ್ನೊಂದು ಎರಡನೇ ಮಾತು, ತಪೋವನ ತಪತ ತಪ್ತಂ ನಾ ಅನೃತ ಮುಕ್ತ ಪೂರ್ವಂ. ಬೇಕಾಷ್ಟು ತಪಸ್ ಮಾಡಿದ್ದೇನೆ, ದೇವ್ರು ಯಾಕೆ ಕಾಣಬೇಕಲ್ಲ? ನಾ ಅನೃತ ಎಂದು ಸುಳ್ಳೇ ಹೇಳಲಿಲ್ಲ ನಾನು, ಮತ್ತೆ ದೇವ್ರು ಕಾಣ್ತಾ ಇಲ್ಲ ಅಂದರೆ ಸತ್ಯ ಹೇಳಬೇಕು ಅಂತ ಅರ್ಥ. ಕೆಲವರು ಏನು ಭಕ್ತಿಯಿಂದ ದೇವ್ರು ಸಿಗ್ತಾನೆ ಅಂದರೆ ಸುಳ್ಳು ಹೇಳ್ಕೊತಾನೆ ಭಕ್ತಿ ಮಾಡುವುದು ಅಂತ ತಿಳ್ಕೊಂಡ್ಬಿಡ್ತಾರೆ. ಅವೆಲ್ಲ ಇಲ್ಲ. ಏನಾಗಿರ್ಬೇಕದು? ಕಾಮನ್ ಕಾಂಟ್ಯಾಕ್ಟ್ ಫಾಲೋ ಮಾಡಲೇಬೇಕು. ಪೂಜಾಂ ಗುರುಣಾಂಚ ಸತತಂ ಕರೋಮಿ. ಗುರುಗಳ ಪೂಜೆನೂ ಯಾವಾಗ ಮಾಡ್ತೇನೆ ನಾನು, ನಂಗೆ ದೇವ್ರು ಕಂಡಿಲ್ಲ. ಎಷ್ಟು ಇಂಡೈರೆಕ್ಟ್ಲಿ ಏನು ಹೇಳ್ತಾರೆ ಇದರಲ್ಲಿ ಈಗ? ಇಲ್ಲ ಏನೂ ಇಲ್ಲ. ಜೊತೆಗೆ ಇವೆಲ್ಲ ಇರಬೇಕು ಕೂಡ, ಇವೆಲ್ಲ ಇರಬೇಕು. ಹೌದು, ಇದ್ರೆ ಸಾಲದು, ಇನ್ನೂ ಹೊಸದು ಬೇಕು. ಅದನ್ನ ಹೇಳಕ್ ಹೊರಟಿದೆ. ಅಂದ್ರೆ ಇಂಡೈರೆಕ್ಟ್ಲಿ ಹೇಳೋ ರೀತಿಗಳು ಇವೆಲ್ಲ. ಕರೋಮಿ ಭಕ್ತ ಪರಸ್ಯ ಗುಹ್ಯಂ ನಚ ಭಿನ್ನ ಪೂರ್ವಂ. ಇನ್ನೊಬ್ಬ ರಹಸ್ಯ ಹೊರಗೆ ಹಾಕಿಲ್ಲ ನಾನು. ಈ ಗಲಾಟೆ ನಡೀತು, ರಹಸ್ಯ ಹೊರಗೆ ಹಾಕಿ ದೊಡ್ಡ ಗಲಾಟೆ ಕೇಸ್ ನಡೀತಾ ಇದೆಯಲ್ಲ, ಇನ್ನೊಬ್ಬರ ರಹಸ್ಯ ಹೊರಗೆ ಹಾಕಿಲ್ಲ. ಅದ್ರ ಅರ್ಥ ಕೆಲವರು ನಮ್ಮಲ್ಲಿ ವೈಯಕ್ತಿಕವಾಗಿ ಹೇಳ್ಕೊಂಡಿರ್ತಾರೆ. ಪಾಪ ನಮ್ಮ ಸಮಸ್ಯೆ ಹೀಗೆ ಎಲ್ಲ ಟಾಮ್ ಹೇಳ್ಬಿಡೋದು, ಹೇಳ್ಬಿಟ್ಟು ಹಾಗೆಲ್ಲ ಮಾಡಿಲ್ಲ ಅಂತ ಹೇಳಿ ನಂಬಿಕೆಯನ್ನು ಹೇಳಿರ್ತಾರೆ. ಪಾಪ ನಮ್ಗೆ ಇದೆಲ್ಲ ನಂಬಿಕೆಯಿಂದ ಹೇಳೋ ಪ್ರಶ್ನೆ ಅಲ್ಲ, ಅವೆಲ್ಲ ತಪ್ಪೇ ಅವು. ನಂಬಿಕೆ ಪ್ರಶ್ನೆ ಬರೋದೇ ಇದು. ವೈಯಕ್ತಿಕವಾದನ್ನು ಹೇಳಬಾರ್ದು. ಅವಾಗ ಸಾಮಾಜಿಕ ದ್ರೋಹಗಳನ್ನು ಹೇಳದೆ ಹೋದರೆ ಸಮಾಜ ಹಾಳಾಗುತ್ತಾ ಹೋಗು. ಇವ್ರು ತಪ್ಪು ತಿಳ್ಕೊಂಡಿದ್ದಾರೆ. ಡಾಕ್ಟ್ರ್ ನಿಮ್ಗೆ ಗೊತ್ತಿಲ್ಲ, ಡಾಕ್ಟರ್ ಹತ್ರ ರೋಗ ಹೋಗಿ ಹೇಳ್ಕೊಂಡ್ಬಿಟ್ಟಿರ್ತಾನೆ. ಆ ಡಾಕ್ಟ್ರ್ ಅನೌನ್ಸ್ ಮಾಡಲ್ಲ ಯಾರ ಮುಂದೆ ಕೂಡ, ಈ ರೋಗ ಇದೆ ಅಂತ ಹೇಳೋದಿಲ್ಲ. ಅವರವ್ರಿಗೆ ಕೆಲಸ ಅಷ್ಟೇ ಹೊರತು ಹಾಗೆ ಪ್ರಾಕ್ಟೀಸ್ ಮಾಡೋ ಡಾಕ್ಟರ್ ಯಾರು ಹೋಗೋದೇ ಇಲ್ಲ. ಇವನೆಂತ ಎಂಥ ಡಾಕ್ಟ್ರು ಅಂತ ಹೇಳ್ತಾರೆ. ಅವನಿಗೆ ಅಷ್ಟೇ ಗೊತ್ತು. ಒಂದು ಮಾತಿದೆ, ವೈದ್ಯರ ಹತ್ರ ಗುಟ್ಟು ಮುಚ್ಚಿಡಬಾರ್ದು, ರೋಗ ಮುಚ್ಚಿಟ್ಕೋಬಾರ್ದು ಅಂತ ಹೇಳಿ. ಇದ್ರೆ ಔಷಧಿ ಕೂಡ ಸಾಕು ಒಂದು ಮುಚ್ಚಿಟ್ಕೊಂಡ್ರೆ. ಅದು ಇನ್ನೊಬ್ರನ್ನ ಹೇಳಬಾರ್ದು, ಮುಚ್ಚಿಡಬಾರ್ದು ಅಂತ ಇವರಿಗೆ ರೂಲ್ ಆದರೆ ಇನ್ನೊಬ್ರು ಹೇಳಬಾರ್ದು, ಅವನ ಮೇಲೆ ಒಂದು ರೂಲ್ ಇದೆ. ಇದೆಲ್ಲ ತುಂಬ ಜನ ಗೊತ್ತಿರೋದಿಲ್ಲ. ಸಮೋಪ್ಸ್ಮಿ ನಿತ್ಯಂ. ಇದೆಲ್ಲ ನಾಲ್ಕು ಶ್ಲೋಕ ಓದ್ಬಿಟ್ರೆ ಮೋಕ್ಷ ಸಾಧನೆಗೆ ಏನೇನು ಬೇಕು ಅಂತ ಹೇಳಿದಾಗ ಎಂದೂ ಸುಳ್ಳು ಹೇಳಿಲ್ಲ ನಾನು. ಗುಪ್ತಾನಿ ಎಲ್ಲಿದೆ? ಗುಹ್ಯ ಭಿನ್ನ ಪೂರ್ವ ಅಂದರೆ ಒಡೆಯೋದು, ಒಳಗೆ ಹಾಕೋದು. ಗುಹ್ಯವನ್ನ ಒಡೆದು ಹೇಳೋದು ಅಂದರೆ ಬಿಡಿಸಿ ಹೇಳೋದು ಅಂತ ರಹಸ್ಯ ಇದೆ. ಎಷ್ಟೋ ಜನ ಹಾಗೆ ಮಾಡಿಬಿಡ್ತಾರೆ. ಯಾವುದೋ ವರ ಮದುವೆ ನಿಶ್ಚಯ ಆಗಿರೋದು, ಇಬ್ಬರಲ್ಲೂ ದೋಷ ಇಲ್ಲೇ ಇಲ್ಲ, ನಿಲ್ಲಿಸ್ಲಿಕ್ಕೆ ಉಪಾಯ ಮಾಡಿದ, ತಾನೇ ಡೈರೆಕ್ಟ್ ಯಾರೋ ಬಂದು ಸ್ತುತಿ ಬಿಟ್ಟು ಅವ್ರು ಹೇಳು ಅಂತ ಹೇಳ್ಬಿಡ್ತಾರೆ. ಏನೊಂದು ರೋಗ ಇದೆ ಅಂತ ಹೇಳ್ಬಿಡೋದು. ಇವ್ರಿಗೆ ಟೆಸ್ಟ್ ಮಾಡಕ್ಕೆ ಬರೋದು, ಯಾಕೆ ರಿಸ್ಕ್ ಬಿಟ್ಬಿಡ್ತಾರೆ. ಎಂಥ ಪಾಪಿಸ್ಟ್ರು ಗೊತ್ತಾ? ಅಥವಾ ರೋಗ ಇದೆ. ಎಂಥ ರೋಗ ಅಂದರೆ ಅದು ಮದುವೆ ಕ್ಯಾನ್ಸಲ್ ಮಾಡೋಂಥ ರೋಗ ಅಲ್ಲ. ಅದನ್ನು ಹೇಳಿ ಸುಳ್ಳೆ ಹೇಳಿ ಬಿಟ್ಬಿಡು, ದೊಡ್ಡ ಇಶ್ಯೂ ಆಗುತ್ತೆ. ಇದೆಲ್ಲ ಮಾಡಬೇಕು. ತುಂಬ ಅದೇ ಕೆಲಸನೇ ಇರ್ತದೆ. ತಮ್ಮ ಕೆಲಸ ಬೇರೆ ಕೆಲಸದಲ್ಲೇ ಇರ್ತಾರೆ. ಅದೇ ಸ್ವರೂಪನೇ ಹಾಗೆ. ಪೂಜಾಂ ಗುರುಣಾಂ ಸತತಂ ಕರೋಮಿ ಪರಸ್ಯ ಗುಹ್ಯಂ ನಚ ಭಿನ್. ಇನ್ನೊಬ್ಬ ರಹಸ್ಯವನ್ನು ನಾನು ಹೊರಗಾಕಿದವನಲ್ಲ. ಗುಪ್ತಾನಿ ಚತ್ವಾರಿ ಯಥಾಗಮಮ್ಮೆ ಶತ್ರೌ ಚ ಮಿತ್ರೇ ಚ ಸಮೋಸ್ಮಿ ನಿತ್ಯಂ. ನಾನು ಗುಪ್ತಾನಿ ಚತ್ವಾರಿ ನಾನು ಹೇಳ್ತೇನೆ ಅರ್ಥನ. ನಾಲ್ಕನ್ನು ಕಾಪಾಡ್ಕೋ, ಮಾತು ಮನಸ್ಸು ಇವೆಲ್ಲ ರಕ್ಷಣೆ ಮಾಡ್ಕೋಬೇಕು. ನಾನು ಮಾಡ್ಕೊಂಡಿದ್ದೇನೆ ಅಂತ ಹೇಳ್ತಾ ಗೊತ್ತಾಯ್ತಾ. ಆಮೇಲೆ ಯಾಕೆ ದೇವ್ರು ಕಾಣ್ತಾ ಇಲ್ಲ? ಮಿತ್ರೇ ಚ ಶತ್ರೌ ಚ ಸಮೋಸ್ಮಿ. ಶತ್ರು ಬಗ್ಗೆ ಮಿತ್ರರ ಬಗ್ಗೆ ನಿಷ್ಪಕ್ಷವಾಗಿ ನಡ್ಕೊಂಡಿದ್ದೇನೆ ನಾನೀಗ. ಆಮೇಲೆ ತಂಚಾಪಿ ದೇವಂ ಶರಣಂ ಪ್ರಪನ್ನ. ಯಾವಾಗಲೂ ದೇವ್ರನ್ನ ಆರಾಧನೆ ಮಾಡ್ತಾನೆ ಇರ್ತೇನೆ. ಏಕಾಂತ ಭಾವೇನ ನಮಾಮ್ಯ ಜಸ್ತ್ರಂ. ಭಕ್ತಿಯಿಂದ ನಮಸ್ಕಾರ ಮಾಡ್ತೇನೆ, ಫಲ ಕೇಳೇ ಇಲ್ಲ ನಾನು. ಏತೈರ್ ವಿಶೇಷೈ ಪರಿಶುದ್ಧ ಸತ್ವ ಕಸ್ಮಾನ್ನ ಪಶ್ಯೇಯ ಮನಂತಮೇನಂ. ಇಷ್ಟೆಲ್ಲ ಇದ್ದು ನಾನು ಶುದ್ಧವಾಗಿರೋದ್ರಿಂದ ದೇವ್ರನ್ನ ಕಾಣಲೇಬೇಕಲ್ಲ ಅಂತ ಅನ್ಕೊಳ್ತಾರೆ. ಕಂಡುಬಿಡ್ತಾನೆ ದೇವ್ರು. ಈ ಸ್ಥಿತಿ ಬಂದಾಗ ದೇವ್ರು ಹೌದು ಕರೆಕ್ಟಾಗಿ ಎಲ್ಲ ಕೊಟ್ಟಿದ್ದೀನಿ, ಯಾಕೆ ಸೆಲೆಕ್ಟ್ ಮಾಡ್ತಾ ಇಲ್ಲ? ಹಾಗೆ ನೀವು ಕೇಳಿದ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಾಗಿದೆ, ಇನ್ಯಾಕೆ ನೀವು ಕ್ಲಿಯರ್ ಮಾಡ್ತಾ ಇಲ್ಲ ಅಂತ ಕೇಳಿದ್ರೆ ಹಾಗೆ ಅವಾಗ ಏನು ಎಲ್ಲ ಪ್ರೂವ್ ಮಾಡಿ ಏನು ಮಾಡ್ಬೇಕು ಅವ್ರೀಗ? ಆಯಿತು ಕೊಡ್ತೇನೆ ಅಂತ ಹೇಳ್ತೀವಿ. ಯಾವುದೋ ಡೌಟ್ ಇತ್ತು ಕ್ಲಿಯರ್ ಮಾಡಿಬಿಟ್ಟು ಆ ರೀತಿ ನೀವು ನಮ್ಗೆ ಏನಾಗಿದೆ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಬಿಟ್ಟು ಕೆಲಸ ಆಗಿಲ್ಲ ಅಂತ ಹೇಳಿದ್ರೆ ಯಾರು ಒಂದೂ ಮಾಡಿಲ್ಲ ಕೆಲಸ. ನಾವು ಇದಿಷ್ಟು ಲಿಸ್ಟ್ ಕೊಡ್ತಾರೆ. ನಾರದ್ರ ಬಾಯಲ್ಲಿ ಬಂದ ಮಾತೆ ಇತಿ ಮೋಕ್ಷ ಧರ್ಮೇ ಆಚಾರಸ್ಯ ಸಾಧನತ್ವೋಕ್ತೇಶ್ಚ ಜ್ಞಾನಾಭಾವೇ ಚ ಸಮ್ಯಕ್ ಭಕ್ತ್ಯಭಾವ. ಆಮೇಲೆ ಮೋಕ್ಷ ಧರ್ಮ ಆಚಾರ ತುಂಬ ಹೇಳ್ಬಿಟ್ಟಿದ್ದಾರೆ. ಮತ್ತೊಂದು ಜನ ಮೋಸ ಹೋಗೋ ಚಾನ್ಸ್ ಇದೆ. ಆಚಾರ ತುಂಬ ಹೇಳಿದ್ದಾರಲ್ಲ, ಆಚಾರ ಚೆನ್ನಾಗಿ ಫಾಲೋ ಮಾಡ್ತೇವೆ. ಈ ಜ್ಞಾನ ಬೇಡ ನಮಗೆ ಅಂತ ಹೇಳಿದ್ರೆ ಹಾಗೆ ಹೇಳಬಾರದು. ಇದೆಲ್ಲ ಜ್ಞಾನಕ್ಕೋಸ್ಕರ ಹೇಳಿರೋದ್ರಿಂದ ಕಾಂಡಕ್ಟ್ ಎಲ್ಲ ಯೂನಿಫಾರ್ಮ್ ಎಲ್ಲ ಹಾಕೊಂಡು ಮೇಲೆ ಮಲ್ಕೊಂಡ್ಬಿಟ್ಟೆ. ಯೂನಿಫಾರ್ಮ್ ಹಾಕೊಂಡು ಉಪಯೋಗ ಏನದ್ರಿಂದ? ಯೂನಿಫಾರ್ಮ್ ಹಾಕೊಂಡ್ರೆ ಪಾಸ್ ಆಗಲ್ಲ. ಬಟ್ ಪಾಸ್ ಆಗಿ ಸ್ಕೂಲ್ಗೆ ಬಿಡೋದಿಲ್ಲ, ಜ್ಞಾನ ಬರೋದಿಲ್ಲ. ದೇರ್ಫೋರ್ ಆಚಾರದಿಂದ ಮುಕ್ತಿ ಅಲ್ಲ, ಆಚಾರದ ವಿಚಾರದಿಂದ ಮುಕ್ತಿ. ವಿಚಾರ ಬರ್ಲಿಕ್ಕೆ ಆಚಾರ ಬೇಕು. ಆದ್ದರಿಂದ ಜ್ಞಾನಾಭಾವೇಚ ಸಮ್ಯಕ್ ಭಕ್ತ್ಯ ಭಾವ. ಇನ್ನು ಕೆಲವು ವಾದ ಮಾಡಿದ್ರೆ ಉತ್ತರ ಕೊಡ್ತಾರೆ. ನೋಡಿ ನೀವೇನು ಹೇಳಿ ಭಕ್ತಿ ಆದ್ಮೇಲೆ ಸಾಕಪ್ಪ ಅಂದ್ರೆ ಆಯ್ತಾ? ಕಾಕಪ್ಪ ಭಕ್ತಿ ಒಂದೇ ಸಾಕು ಅಂತೀಯಲ್ಲ, ಅದು ಜ್ಞಾನ ಬೇಕೇ ಬೇಕಲ್ಲ. ಮಹಾತ್ಮೆ ಜ್ಞಾನಪೂರ್ವಸ್ತು ಅಂತ ಇರೋದ್ರಿಂದ ಭಕ್ತಿ ಇಲ್ಲ ಅಂದ್ರೆ ನಿನಗೆ ಜ್ಞಾನ ಇಲ್ಲ ಅಂತಾನೆ ಅರ್ಥ.
ಜ್ಞಾನ ಇಲ್ಲದ ಭಕ್ತಿ ಇದೆ ಅಂದರೆ ಭಕ್ತಿ ಅಲ್ಲ ಅಂತನೂ ಅರ್ಥ. ಒಂದು ಜೊತೆಗೆ ಹೌದು, ಸೇಮ್ ಕಾಯಿನ್. ತಥಾಹಿ ಗೌತಮಖಿಲೇಶು ಮತ್ತೆ ಆಧಾರ ಕೊಡ್ತಾರೆ. ವಿನಾ ಜ್ಞಾನಂ ಕುತೋ ಭಕ್ತಿ ವಿನಾ ಚತತೆ. ಜ್ಞಾನ ಇಲ್ಲದ ಹೋದ್ರೆ ಭಕ್ತಿ ಎಲ್ಲಿಂದ ಬರುತ್ತೆ, ಭಕ್ತಿ ಇಲ್ಲದವ್ರ ಜ್ಞಾನ ಎಲ್ಲಿಂದ ಬರುತ್ತೆ ಅಂತ ಹೇಳ್ತಾರೆ. ಅದು ಇನ್ನೊಂದು ಅರ್ಥ. ಭಕ್ತಿ ಇಲ್ಲದವ್ರ ಮುಕ್ತಿ ಹೇಗೆ ಸಿಗುತ್ತೆ? ಭಕ್ತಿ ಪರೇ ಸ್ವೇ ಅನುಭವೋ ವಿರಕ್ತಿರನ್ಯತ್ರ ಚೈತತ್ರಿಕಮೇಕ ಕಾಲ ಇತಿ ಚ ಭಾಗವತೆ. ನಮ್ಗೆ 3 ಕಾಲ ಒಟ್ಟಿಗೆ ಇರಬೇಕಂದ್ರೆ ಭಕ್ತಿ ಪರೇ ಸ್ವೇ ಅನುಭವ ವಿರಕ್ತಿ ಅನ್ಯತ್ರ. ಈ ಒಂದೊಂದು ಶ್ಲೋಕನೂ ಬಹಳ ಅಪೂರ್ವ. ನಾಳೆ ಎಕ್ಸ್ಪ್ಲೇನ್ ಮಾಡೋದು. ಎಷ್ಟು ವಿಷಯ ಹೇಳ್ತಾರೆ ಅದರೊಳಗೆ. ಈ ರೀತಿ ಇರಬೇಕು ಅಂತ ಹೇಳ್ತಾರೆ. ಎಲ್ಲ ಏಕಕಾಲಕ್ಕೆ ಇರಬೇಕೆ ಹೊರತು ಒಂದು ಕಾಲಕ್ಕಿಲ್ಲ. ಅದು ನಾಳೆ ಡೀಟೇಲ್ಸ್.